सब में एक प्राण त्यज के अभिमान त्यज के अभिमान हरि गान गाओ हरि गान गाओ हरि नाम प्यारा हरि नाम प्यारा सबका सहारा सबका सहारा हरि नाम जप के हरि नाम जप के सुख शांति पाओ सुख शांति पाओ सब है समान सब में एक प्राण त्यज के अभिमान हरि गान गाओ हरि नाम प्यारा सबका सहारा हरि नाम जप के सुख शांति पाओ हरि नाम जप के सुख शांति पाओ हरि नाम जप के सुख शांति पाओ हरि नाम जप के सुख शांति पाओ। ಎಲ್ಲರಿಗೂ ನಮಸ್ಕಾರಗಳು. ಓಂ ಮಾತೃದೇವೋ ಭವ, ಓಂ ಪಿತೃದೇವೋ ಭವ, ಓಂ ಆಚಾರ್ಯ ಗುರು ಅಮರ ದೇವೋ ಭವ. ನಮ್ಮೆಲ್ಲರ ಪರವಾಗಿ ಎಲ್ಲ ಋಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಎಲ್ಲ ಸಪ್ತ ಋಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಅತ್ರಿ ಮಹರ್ಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಸತೀಶ್ ಅಣ್ಣನವರಿಗೆ ನಮಸ್ಕಾರಗಳು. ಅಣ್ಣ, ವಿ ಆಲ್ ವೆಲ್ಕಮ್ ಯು ಫಾರ್ ಟುಡೇ ಸತ್ಸಂಗ. ಅಣ್ಣ ನಮಸ್ಕಾರ. ವಿ ಶಾಲ್ ಪ್ರೊಸೀಡ್ ಪ್ರವೀಣ್. ಧನ್ಯವಾದಗಳು ಅಣ್ಣ. ಎಲ್ಲರಿಗೂ ತಿಳಿದಿರುವ ಹಾಗೆ 3 ರೀತಿಯಲ್ಲಿ ನಾವು ಪ್ರಶ್ನೆಗಳನ್ನ ಕೇಳಬಹುದು. ಜೂಮ್ನಲ್ಲಿರುವ ಹ್ಯಾಂಡ್ ರೈಸ್ ಆಪ್ಷನ್ ಅನ್ನು ಉಪಯೋಗಿಸಬಹುದು, ಅಥವಾ ವಿಡಿಯೋನು ಆನ್ ಮಾಡಿ ಹ್ಯಾಂಡ್ ರೈಸ್ ಮಾಡಿದರೂ ಸಹ ಅನ್ಮ್ಯೂಟ್ ರಿಕ್ವೆಸ್ಟ್ ಅನ್ನು ಕಳಿಸಲಾಗುವುದು. ಅನ್ಮ್ಯೂಟ್ ಮಾಡಿ ಪ್ರಶ್ನೆಯನ್ನು ಕೇಳಬಹುದು, ಅಥವಾ ನೀವು ಚಾಟ್ ಅಲ್ಲಿ ಟೈಪ್ ಮಾಡಿ ಕಳಿಸಿದರೂ ಸಹ ಅಣ್ಣನವರಿಗೆ ಪ್ರಶ್ನೆಯನ್ನು ಓದಿ ಕೇಳಲಾಗುವುದು. ಧನ್ಯವಾದಗಳು. ಅಣ್ಣ, ವಿಲ್ ಟೇಕ್ ಸಮ್ ಕ್ವಶನ್ಸ್ ಫ್ರಮ್ ಯೂಟ್ಯೂಬ್. ಅಣ್ಣ ತಗೊಳ್ಳಿಪ್ಪ. ಅಣ್ಣ, ಒಬ್ರು ಯೂಟ್ಯೂಬ್ ಅಲ್ಲಿ ಒಬ್ರು ಅಣ್ಣ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ಲಾರ್ಡ್ ಹನುಮಾನ್ ಈಸ್ ಅಂಶ ಆಫ್ ಲಾರ್ಡ್ ಶಿವ. ವೈ ಪಂಚಮುಖಸ್ ಆಫ್ ಹನುಮಾನ್ ವಾಸ್ ಆಲ್ ಇನ್ ದ ಫಾರ್ಮ್ ಆಫ್ ಲಾರ್ಡ್ ವಿಷ್ಣು, ಲೈಕ್ ನರಸಿಂಹ, ವರಹ, ಹೈಗ್ರೀವ? ಅದು ಏನಾಯ್ತು ಅಂದ್ರೆ, ರಾಮಾಯಣದಲ್ಲಿ ಈ ರಾವಣನ್ ಬ್ರದರ್ ಇರ್ತಾನೆ, ಅಹಿರಾವಣ ಅಂತ. ಅವನು ಈಸ್ ಎ ವೆರಿ ಗ್ರೇಟ್ ಮಾಯಾವಿ.
So Ravana requests him to kidnap Rama and Lakshmana. But ಇವ್ರು ಏನ್ ಮಾಡ್ತಾರೆ, ಆಂಜನೇಯ he builds a fortress in his tail and he keeps Rama and Lakshmana so that nothing can enter. But ಇವನು ಮಾಯದಲ್ಲಿ ಐರಾವಣ he gets into that fortress, he kidnaps them and takes it to Patala Loka and he keeps them there and he decides to give them as a bali to Kali in the morning. ಇದು ವಿಭೀಷಣ ಬರ್ತಾರೆ ಆವಾಗ ಈ ಮೇಲ್ಗಡೆ ಈ ಸಮಯ ಬಂದು ಆಂಜನೇಯನ್ ಕೇಳ್ತಾರೆ ಎಲ್ಲ ಸರಿಯಾಗಿದೆಯಾ ಅಂತ. ಆಂಜನೇಯ ಹೇಳ್ತಾರೆ ಎಲ್ಲ ಸರಿಗಿದೆ, ಐ ಆಮ್ ಪ್ರೊಟೆಕ್ಟಿಂಗ್, ನೋ ಒನ್ ಕ್ಯಾನ್ ಗೆಟ್ ಇನ್ ಟು ಮೀ ಅಂತ. ಅವಾಗ ಡೌಟ್ ಬರ್ತದೆ ಅವಾಗ ಆ ವಿಭೀಷಣ್ಗೆ. ಒಳಗಡೆ ನೋಡ್ಲೋದ್ರೆ ಇಲ್ಲ ಇರ್ಲಿಲ್ಲ. ಆವಾಗ ವಿಭೀಷಣ್ಗೆ ಗೊತ್ತಾಗ್ತಿದೆ, ಓ ದಿಸ್ ಇಸ್ ದ ಮಿಸ್ಚಿಫ್ ಆಫ್ ಐರಾವಣ ಅಂತ. ವಿಭೀಷಣ ಹೇಳ್ತಾನೆ ಹೌ ಟು ಗೋ ಟು ದಟ್ ಪ್ಲೇಸ್ ಅಂತ. ಇಲ್ಲಿ ಅಂತ ಆವಾಗ ಆಂಜನೇಯ ಗೋಸ್ ಟು ದಟ್ ಲೋಕ ಅಂಡ್ ಅಲ್ಲಿ ಎಂಟ್ರೆನ್ಸ್ ಅದೆಲ್ಲ ತುಂಬಾ ದೊಡ್ಡ ಕಥೆ ಅದು. ಅಲ್ಟಿಮೇಟ್ಲಿ ಹಿ ಗೋಸ್ ಇನ್ ಟು ದ ಪ್ಲೇಸ್ ವೇರ್ ರಾಮ ಅಂಡ್ ಲಕ್ಷ್ಮಣ ಆರ್ ಲೇಡ್ ಡೌನ್. ಒಂದು ಕಡೆ ಕಾಳಿ ತಾಯಿ ಇದ್ದಾರೆ, ಸುತ್ತಲೂ ಒಂದು 5 ದೀಪಗಳಿದೆ. ಸೊ ಇದು ಇಬ್ರಿಗೂ ಜಗಳ ಆಗ್ತದೆ, ಐರಾವಣನ್ಗೂ ಆಂಜನೇಯನ್ಗೂ. ಬಟ್ ಆಂಜನೇಯ ಕುಡ್ ನಾಟ್ ಡಿಫೀಟ್ ಹಿಮ್. But then he comes to know the secret of it, that ಆ 5 ದೀಪಗಳು ಒಂದೇ ಸತಿ ಯಾರು ಅದನ್ನ ಆಫ್ ಮಾಡ್ತಾರೋ ಆವಾಗ ಅವನು ಪ್ರಾಣ ಹೊರಟೋಗ್ತದೆ ಅಂತ. ಆವಾಗ ಆಂಜನೇಯ ಏನ್ ಮಾಡ್ತಾರೆ, ಹಿ ಟೇಕ್ಸ್ ದ 5 ಡಿಫ್ರೆಂಟ್ ಫೇಸಸ್ ತೋರಿಸ್ತಾರೆ. ಆ 5 ಮುಖದಲ್ಲಿ 5 ಡೈರೆಕ್ಷನ್ ಅಲ್ಲಿ ಒಂದೇ ಸತಿ ಹಿ ಬ್ರೀತ್ಸ್ ಔಟ್ ದ ಏರ್. ಆ ಕೋರ್ಸ್ ನಲ್ಲಿ ಆ 5 ದೀಪಗಳು ಆರೋಗ್ತದೆ ಅಂಡ್ ಹಿ ಕಿಲ್ಸ್ ಐರಾವಣ ಅಂಡ್ ಹಿ ಕಮ್ಸ್ ಬ್ಯಾಕ್ ವಿತ್ ರಾಮ ಲಕ್ಷ್ಮಣ ಸೇಫ್ಲಿ. ಇದು ಡೀಟೇಲ್ ಆಗಿ ಅವ್ರಿಗೆ ಗೊತ್ತಾಗ್ಬೇಕಂದ್ರೆ ರಾಮಾಯಣದಲ್ಲಿ ಇದನ್ನ ಓದಿ ತಿಳ್ಕೋಬಹುದು. ಐ ಜಸ್ಟ್ ಗಿವನ್ ದ ಮೇನ್ ರೀಸನ್ ಫಾರ್ ದಿಸ್ ಇಸ್ ಹೌ ಹಿ ಗಾಟ್ 5 ಫೇಸಸ್. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಇವತ್ತು ಟೆಂಪಲ್ ಇಂದ ಮನೆಗೆ ಹೋಗುವಾಗ ಲೆಫ್ಟ್ ಸೈಡ್ ಇಂದ ರೈಟ್ ಸೈಡ್ಗೆ ಬೆಕ್ಕು ಹೋಯ್ತಣ್ಣ, ಇದರ ಮೀನಿಂಗ್ ಏನು ಅಣ್ಣ ಅಂತ ಕೇಳ್ತಿದಾರಣ್ಣ. ನೋಡಿ, ಇದೆಲ್ಲ ನಾವಾಗಿ ನಾವು ತಿಳ್ಕೊಂಡಿರೋ ಒಂದು ಭಾವನೆಗಳು. ಆ ಸಮಯದಲ್ಲಿ ಏನ್ ಮಾಡ್ಬೇಕು, ನೀವು ಒಂದ್ ಕ್ಷಣಕ್ಕೆ ಶ್ರೀ ಕೃಷ್ಣಾರ್ಪಣ ಮುಂಚು ನೆನ್ಸ್ಕೊಂಡ್ರೆ ಸಾಕು, ಎಲ್ಲವೂ ಅವನಿದಾನೆ, ನೋಡ್ಕೊಳ್ತಾನೆ. ಅದು ಒಂದು ನಾನು ಪದೇ ಪದೇ ಹೇಳ್ತೀನಿ, ಎವ್ರಿ ಆಕ್ಷನ್, ಬಾಡಿ, ಮೈಂಡ್, ಇಂಟೆಲೆಕ್ಟ್, ಮನಸ, ವಾಚ, ಕಯ, ವಾಟ್ ಎವರ್ ಯು ಆರ್ ಟ್ರೈಂಗ್ ಟು ಡೂ, ಯು ಸೇ ಶ್ರೀ ಕೃಷ್ಣಾರ್ಪಣ ಮುಂಚು. ಯು ಹ್ಯಾವ್ ದಟ್ ಅವೇರ್ನೆಸ್. ಇದೆಲ್ಲ ಬಿಟ್ಟಾಕ್ಬಿಡಿ. ಯಾರೋ ಯಾವಾಗ್ಲೋ ಒಂದು ಏನೋ ಆಯ್ತಂತ ಅದನ್ನ ಹಂಗೆ ಕತೆ ಕಟ್ಬಿಟ್ಟಿದ್ದಾರೆ. ಇದೆಲ್ಲ ಎಲ್ಲಿ ಸನಾತನ ಧರ್ಮದಲ್ಲಿ ಇದಿಲ್ಲ. ಇದು ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಗುರುಗಳೇ ಮ್ಯಾನಿಫೆಸ್ಟೇಷನ್ ಬಗ್ಗೆ ತಿಳಿಸಿಕೊಡಿ, ಯಾವ ರೀತಿ ಮಾಡಬೇಕು ಅಂತ ಕೇಳ್ತಿದಾರೆ. ಅರ್ಥ ಆಗಿಲ್ಲ. ಏನ್ ಕೇಳ್ತಾ ಇದ್ದಾರೆ ಅವರು? ಮ್ಯಾನಿಫೆಸ್ಟೇಷನ್ಸ್ ಅಣ್ಣ. Manifestations are done by divinities, not by human beings. ಒಬ್ರು ಏನಾದ್ರೂ ಕೆಲಸ ಆಗ್ಬೇಕು ಅಂತ ಅದನ್ನ ಪದೇ 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 ಅನ್ಕೊಂತಾರಲ್ಲ ಅಣ್ಣ, ಅದನ್ನ ಅವರು ಮ್ಯಾನಿಫೆಸ್ಟೇಷನ್ ಮಾಡಿಬಿಟ್ಟು ಅದು ತಪ್ಪು. ಅವರು ಅನರ್ಥ ಮಾಡ್ಕೊಂಡು ಆ ವರ್ಡ್ ನ ಅದಕ್ಕೆ ಯೂಸ್ ಮಾಡೋದು ಇಟ್ ಇಸ್ ನಾಟ್ ಕರೆಕ್ಟ್. ಅದಕ್ಕೇನ್ ಮಾಡ್ಬೇಕಂದ್ರೆ ಅವ್ರು ಹೇಳ್ಬೇಕು, ಪದೇ ಪದೇ ಸ್ಟ್ರಾಂಗ್ ಸಂಕಲ್ಪ ಮಾಡ್ಕೊಂಡು ಅವ್ರ ಗುರು ಹತ್ರ ಇಲ್ಲ ಅವ್ರ ಮನೆ ದೇವ್ರ ಹತ್ರ ಅದನ್ನ ಬೇಡ್ಕೊಂಡ್ರೆ ಅದನ್ನ ಅವರು ಮಾಡ್ಕೊಡ್ತಾರೆ. ಅವರು ಧನ್ಯವಾದಗಳು. ಫ್ರಮ್ ದ ಹಾರ್ಟ್ ವಿತ್ ಭಕ್ತಿ ದೇ ಶುಡ್ pray to the guru and the divinity. ಆವಾಗ they will help him get that whatever his desire is. Manifestations ಅಂದ್ರೆ it is for the divinities, like Sri Rama, Mahavishnu manifested as Sri Rama, Parshurama, Krishna, Buddha, Kalki, atara, and Ishvara manifested as Shankaracharya. This is how it is. Divinities manifest. Human beings don't manifest. It is not a correct word for us. ಸರಿ ಅಣ್ಣ.
ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಸುಹಾಸನ ಮಾತಾಡಿ ಅಣ್ಣ. ಅಣ್ಣ ನಮಸ್ತೆ ಅಣ್ಣ. ನಮಸ್ಕಾರ ಸುಹಾಸ್, ಹೇಳಿ. ಆರಾಮಿದ್ದೀರಣ್ಣ? ಆರಾಮಪ್ಪ, ಏನ್ ವಿಷಯ? ಅಣ್ಣ, ಈ ಕ್ರಿಸ್ಟಲ್ಸ್ ಎಲ್ಲ ಬರುತ್ತಲ್ಲ ಅಣ್ಣ, ಸ್ಟೋನ್ಸ್ ಕ್ರಿಸ್ಟಲ್ಸ್ ಎಲ್ಲ ಆ, ಅಂತ ಹೌದು ಬರುತ್ತಲ್ಲ, ಹೌದು. ಒಳ್ಳೇದಾ ಅಣ್ಣ ಹಾಕೊಂಡ್ರೆ? ನೋಡಿ, ಅದೆಲ್ಲ ಲೋವರ್ ಸೈನ್ಸ್. ಓಕೆ ಏನು ಅಣ್ಣ. ಹಾ ಅಣ್ಣ. ಅದೆಲ್ಲ ತಾತ್ಕಾಲಿಕ. ಓಕೆ ಅಣ್ಣ, ಅರ್ಥ ಆಯ್ತಾ? ಅರ್ಥ ಆಯ್ತು ಅಣ್ಣ. ವೆನ್ ಯು ಫಾಲೋ ದ ಸ್ಪಿರಿಚುವಲ್ ಪಾತ್, ವೆನ್ ಯು ಹ್ಯಾವ್ ಗುರು ಅಮರ ಅಂಡ್ ದ ರಿಷೀಸ್, ಇದೆಲ್ಲ ಬೇಕಾಗಿಲ್ಲ. ಓಕೆ ಅಣ್ಣ. ಅರ್ಥ ಆಯ್ತಾ? ಆ ಶ್ರೀ ಕೃಷ್ಣ ಅವನ್ ಕಮಲ ಪಾದವನ್ನು ನಿಮ್ ಹೃದಯದಲ್ಲಿ ಇಟ್ಕೊಳ್ಳಿ. ದಟ್ ಆಯ್ತು ಈಸ್ ದ ಬಿಗ್ಗೆಸ್ಟ್ ಕ್ರಿಸ್ಟಲ್ ಯು ಹ್ಯಾವ್. ಆಯ್ತು ಅಣ್ಣ. ಅದನ್ನ ಪಡ್ಕೊಳ್ಳಿ, ಸಾಕು. ಅದ್ಮೇಲೆ ಎಲ್ಲ ಇದೆ. ಒಂದು ಚಿಕ್ಕ ಕತೆ ಹೇಳ್ತೀನಿ. ಹೇಳಿ ಅಣ್ಣ. ಏನಾಯ್ತು ಅಂದ್ರೆ, ಆ ಆ, ದುರ್ಯೋಧನ ಅಪ್ಪ ಇದು ಧೃತರಾಷ್ಟ್ರ. ಧೃತರಾಷ್ಟ್ರ, ಹ್ಮ್. ಅವರು ಎಲ್ಲ ಪಂಡಿತನ ಕರಿತಾನೆ, ಅಸ್ಟ್ರಾಲಜರ್ಸ್ನ ಕರೆದ್ಬಿಟ್ಟು, ಇದು ಯುದ್ಧ ಮುಂಚೆ ಹೆಂಗಿದೆ ನನ್ನ ಮಗಂದು ಅರಸ್ಕೋಪ್ ಅಂತ ಎಲ್ರು ನೋಡ್ಬಿಟ್ಟು ಹೇಳ್ತಾರೆ, ಇಟ್ ಈಸ್ ವೆರಿ ಪರ್ಫೆಕ್ಟ್, ಹಿ ವಿಲ್ ಡೆಫಿನೆಟ್ಲಿ ವಿನ್ ದಿಸ್ ವಾರ್, ಇಟ್ ಈಸ್ ಇನ್ ಇಸ್ ಫೇವರ್ ಅಂತ ಹೇಳ್ತಾರೆ. ಸೊ ಈಸ್ ವೆರಿ ಹ್ಯಾಪಿ. ಸೊ ದ ವಾರ್ ಸ್ಟಾರ್ಟ್ಸ್. ವಾರ್ ಹೋಗ್ತಾ 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 11ನೇ ದಿವಸ ಏನಾಗ್ತದೆ, ಇಟ್ ಗೆಟ್ಸ್ ರಿವರ್ಸ್ಡ್. ಅವಾಗ ಧೃತರಾಷ್ಟ್ರ ಗೆಟ್ಸ್ ಅಪ್ಸೆಟ್ ಅಂಡ್ ಹಿ ಕಾಲ್ಸ್ ಎವ್ರಿ ಒನ್ ಅಂಡ್ ಆಸ್ಕ್ಸ್, ಏನಪ್ಪಾ ನೀವೆಲ್ಲ ಹಿಂಗೆ ಹೇಳಿದ್ರಿ, ನಾವು ಮೈ ಸನ್ ಇಸ್ ಲೂಸಿಂಗ್, ವಾಟ್ ಇಸ್ ಇಟ್ ಅಂತ. ಅವಾಗ ಅವ್ರು ನೋಡ್ಬಿಟ್ಟು ಹೇಳ್ತಾರೆ, ಇಲ್ಲ, ಅವನ ಜಾತಕ ಪ್ರಕಾರ ಇದು ಕರೆಕ್ಟ್, ಅವನೇ ವಿನ್ ಆಗ್ಬೇಕು. ಆದ್ರೆ ಇದ್ಮೇಲೆ ಒಂದು ಸೀಕ್ರೆಟ್ ಇದೆ, ಅಲ್ಲಿ ಭಗವಂತ ಶ್ರೀ ಕೃಷ್ಣ ಅಂತ ಒಬ್ಬನಿದಾನೆ, ಅವನ್ ಕಾಲ ಹತ್ರ ಎಲ್ಲ ನವಗ್ರಹಗಳಿದೆ, ಅವನ್ ಹೇಳ್ದಂಗೆನೆ ಅವ್ರು ಕೇಳ್ತಾರೆ. ಸೊ ಯಾರು ಏನ್ ಮಾಡಕ್ಕಾಗಲ್ಲ. ಸೊ ಈ ನವಗ್ರಹಗಳು ರೆಪ್ರೆಸೆಂಟ್ಸ್ ದ ಡಿಫರೆಂಟ್ ಸ್ಟೋನ್ಸ್. ಅರ್ಥ ಆಯ್ತಾ? ಓಕೆ ಅಣ್ಣ. ಸೊ ಅರ್ಥ ಮಾಡ್ಕೊಂಡು, ಶ್ರೀ ಕೃಷ್ಣ ಕಮಲ ಪಾದದಲ್ಲೇ ಎಲ್ಲ ಇರೋದು. ಹ್ಮ್. ಸೊ ಅದನ್ನ ಇಟ್ಕೊಳ್ಳಿ. ಸುಮ್ನೆ ಇಲ್ಲಿರೋ ಇದು ಪರ್ಲು, ಡೈಮಂಡ್, ಗೋಮೇಧಕಮು, ಅದು ಇದು ತಗೊಂಡ್ರೆ ಏನ್ ಪ್ರಯೋಜನ ಇಲ್ಲ. ಹಾ. ಎವ್ರಿಥಿಂಗ್ ಈಸ್ ಇನ್ ಇಸ್ ಲೋಟಸ್ ಫೀಟ್. ಈಸ್ ದ ಹೋಲ್ಡ್ ಆಫ್ ದಟ್. ನೋ, ಯು ಹ್ಯಾವ್ ಹಿಮ್ ಇನ್ ಯುವರ್ ಹಾರ್ಟ್. ಓಕೆ ಅಣ್ಣ. ದಟ್ ಈಸ್ ಇನಫ್. ಈಸ್ ಇನ್ ಮೈ ಹಾರ್ಟ್ ಅಣ್ಣ. ಅದೇ ಅದೇ ಅವ್ನ್ ಕೊಟ್ಬಿಡ ಜಾಗ, ಅವ್ನ ಅದೇ ಹಾ. ಕೇಳೋದು. ಹಾ. ನಿಮ್ಮಲ್ಲಿ ಇರೋದು, ನಿಮ್ ಕೂದಲಾಗ್ಲಿ, ನಿನ್ ಬಟ್ಟೆ ಆಗ್ಲಿ, ಎಲ್ಲ ಈ ಮೊಬೈಲ್ ಎಲ್ಲ ಅವಂದೇ, ಅವನ್ ಕ್ರಿಯೇಷನ್ ಅದು. ಅಣ್ಣ. ಬಟ್ ನಿಮ್ ಹೃದಯ ಮಾತ್ರ ನಿಮ್ದು. ಅದನ್ನ ಅವ್ನ್ ಕೊಟ್ಬಿಡಿ, ಆಯ್ತು ಅಷ್ಟೇ ಅವ್ನ್ ಕೇಳೋದು ಅವನು. ವೇದದಲ್ಲಿ ಇದಾರಣ್ಣ, ಅಮರ ಗುರುಗಳು ಇದಾರೆ, ಆಯ್ತಪ್ಪ. ಶ್ರೀ ಪರಮಾತ್ಮನೂ ಇದಾರೆ, ನೀವು ಇದ್ದೀರಣ್ಣ. ಇಲ್ಲ, ನಾನಿಲ್ಲ. ಈ ತರ ಯೋಚನೆ ಬರ್ಬಾರ್ದು ನಿಮ್ಗೆ ಇನ್ಮೇಲೆ. ಆಯ್ತಣ್ಣ. ನಮಸ್ಕಾರ. ನಮಸ್ಕಾರ ಅಣ್ಣ. ಥ್ಯಾಂಕ್ ಯು ಅಣ್ಣ. ಓಕೆ. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಕ್ಕ ಚಾಟಲ್ಲಿ ತಮಗಾದ ಅನುಭವವನ್ನು ಶೇರ್ ಮಾಡ್ಕೊಂಡಿದಾರಣ್ಣ. ಹೇಳಿಪ್ಪ. ನಮಸ್ತೆ ಸತೀಶ್ ಅಣ್ಣ. ಐ ವಾಂಟ್ ಟು ಶೇರ್ ಎ ಡ್ರೀಮ್. Today after Amara Dhyana around 7 a.m. I saw you in that dream. You asked me to visit Manavati tomorrow. After some irrelevant scenarios were in the dream. At the end, you gave me lavender colored kunkuma. What is the significance of it ಅಂತ ಕೇಳಿದಾರಣ್ಣ. ನೋಡಿ, see, it is Guru Amara who has come and he has given you a guidance and instructions to come to Manavati, wherein anything which is going to have a negative in your life in future will be warded off. And the lavender color is actually the real color of the sun, which is the uniform we are wearing as per Guru Amara's instructions. This is the decode of her experience. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಕ್ಕ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಧ್ಯಾನ ಮಾಡುವಾಗ ಮನಸ್ಸನ್ನು ಹೇಗೆ ಸ್ತಬ್ಧಗೊಳಿಸಬೇಕು ಅಂತ ಕೇಳ್ತಿದಾರಣ್ಣ. ನೋಡಿ, ಧ್ಯಾನ ಮಾಡುವಾಗ, ಇವಾಗ ನಾವ್ ಇಲ್ಲಿಂದ ಜಯನಗರ್ಗೆ ಹೋಗ್ತೀವಪ್ಪ, ನಿಮ್ ಮನೆಯಿಂದ ಹೋಗುವಾಗ ನೀವೇನು ದಾರಿನಲ್ಲಿ ಆಪೋಸಿಟ್ ಸೈಡ್ ಯು ಸಿ ಮೆನಿ ವೆಹಿಕಲ್ಸ್ ಕಮಿಂಗ್ ಅಂಡ್ ಬೈ ಯುವರ್ ಸೈಡ್ ಮೆನಿ ವೆಹಿಕಲ್ಸ್ ಗೋಯಿಂಗ್, ಬಟ್ ಯು ಆರ್ ಗೋಯಿಂಗ್ ಅಂಡ್ ಅಲ್ಟಿಮೇಟ್ಲಿ ರೀಚಿಂಗ್ ಜಯನಗರ್, ಯುವರ್ ಡೆಸ್ಟಿನೇಷನ್ ಅಲ್ವಾ? ಅದೇ ತರ
Dhyana is a spiritual journey. You just do the dhyana portion and leave the mind, which keeps on giving you number of thoughts. Don't stress over it, ignore it, and allow it to come and go. It will come, and it is like the waves of the ocean. Ocean only a certain distance, the waves will be there. After that, the water will be still. So ಆ position ನೀವು reach ಆಗೋ ತನಕ you will have to just ignore and do the ಧ್ಯಾನ portion only. ಈ ತರ ಇದು ಕಷ್ಟ ತುಂಬಾ. ಇದನ್ನ ಸ್ಲೋ ಆಗಿ ನೀವು ಪ್ರಾಕ್ಟೀಸ್ ಮಾಡಿ ಆ ಲೆವೆಲ್ ಬರ್ಬೇಕು ನೀವು. This is a solution for it. ಧನ್ಯವಾದಗಳು. ಮಂಜುಳಾ ಅಕ್ಕ ಮಾತಾಡಿ ಅಕ್ಕ. ನಮಸ್ತೆ ಸತೀಶ್ ಅಣ್ಣ. ನಮಸ್ಕಾರಮ್ಮ. ನನ್ಗೆ ರಾತ್ರಿ ಒಂದು 12-1 ಮಧ್ಯೆ ಏನೋ ಒಂದು ಎನರ್ಜಿ ಬಂದಂಗ್ ಫೀಲ್ ಆಯ್ತು. ಬಟ್ ಯೂಶಲಿ ನಾನು ಅಮರಾವರ್ನ ನೆನ್ಸ್ಕೊಂತೀನಿ, ಆಮೇಲೆ ಶ್ರೀಕೃಷ್ಣನ ನೆನ್ಸ್ಕೊಂತೀನಿ. ಬಟ್ ರಾತ್ರಿ ನಂಗ್ ಅದ್ ಬರ್ಲಿಲ್ಲ. ಸಡನ್ ಆಗಿ ಅದು ಓಂ ನಮಃ ಶಿವಾಯನೂ ಅನ್ಲಿಲ್ಲ, ಓಂ ಶಿವಾಯ ನಮಃ ಅಂತಂದೆ. 3 ಸರಿ ಅದೇನೋ ಎನರ್ಜಿ ಫುಲ್ ಮ್ಯೂಟ್ ಆದಂಗೆ ಆಯ್ತು. ಕಣ್ ತೆಗಿಯಕ್ ಆಗ್ಲಿಲ್ಲ, ಏನು ಅಂತ ಗೊತ್ತಾಗ್ಲಿಲ್ಲ. ಅದು ಒಳ್ಳೆ ಡಿವೈನ್ ಎಕ್ಸ್ಪೀರಿಯನ್ಸ್. ಓಂ ನಮಃ ಶಿವಾಯ ಬಂದು ಪಂಚಾಕ್ಷರಿ ಮಂತ್ರ. ನೀವು ಹೇಳಿರೋದು ಓಂ ಶಿವಾಯ ನಮಃ. ಓಂ ಶಿವಾಯ ನಮಃ ಅಂದ್ರೆ ಯು ವಿಲ್ ಅಟೈನ್ ಮೋಕ್ಷ. ದಟ್ ಈಸ್ ದ ಸೀಕ್ರೆಟ್ ಬಿಹೈಂಡ್ ಓಂ ಶಿವಾಯ ನಮಃ. ಇದಕ್ಕೆ ಒಂದು ಚಿಕ್ಕ ಕತೆ ಇದೆ. ಈಶ್ವರನ ಹತ್ರ ಹೋಗಿ ನಾರದ ಕೇಳ್ತಾನೆ, ಅಪ್ಪ ನನಗೆ ಒಂದು ದಾರಿ ತೋರ್ಸು, ಯಾರಿಗಾದ್ರೂ ಮೋಕ್ಷ ಕೊಡ್ಬೇಕಂದ್ರೆ ಈಸಿಯೆಸ್ಟ್ ವೇ ಅಂತ. ಅವಾಗ ಈಶ್ವರ ಹೇಳ್ತಾನೆ, ನೀನೊಂದ್ ಮಾಡು, ನಾನು ಪಂಚಾಕ್ಷರಿ ಮಂತ್ರನ ಈ ತರ ಹೋಗಿ ಭೂಮಿನಲ್ಲಿ ಪ್ರಯೋಗನ ಮಾಡು ಅಂತ. ಓಂ ನಮಃ ಶಿವಾಯ ಬದಲು ಓಂ ಶಿವಾಯ ನಮಃ ಅಂತ ಹೇಳಂತ. ಸೊ ಅವ್ರು ಭೂಮಿಗೆ ಬರ್ತಾರ, ಅಲ್ಲಿ ಒಂದು ಬಟರ್ಫ್ಲೈನ ನೋಡ್ತಾರೆ. ಅದಕ್ಕೆ ಓಂ ಶಿವಾಯ ನಮಃ ಅಂತ 3 ಸತಿ ಹೇಳಿದ್ರೆ ಅದು ಸತ್ತೋಗ್ತದೆ. ಅದು ನೆಕ್ಸ್ಟ್ ಇಟ್ ಟೇಕ್ಸ್ ಬರ್ತ್ ಆಸ್ ಎ ಡಿಯರ್. ಸೊ ಅದತ್ರ ಹೋಗಿ ಹೇಳ್ತಾನೆ ಓಂ ಶಿವಾಯ ನಮಃ ಅಂತ 3 ಸತಿ, ಅದು ಸತ್ತೋಗ್ತದೆ. ಅದಾದ್ಮೇಲೆ ಏನಾಗ್ತದೆ, ತಿರ್ಗಾ ಇದು ಎಲಿಫೆಂಟ್ ಹತ್ರ ಹೋಗ್ತದೆ. ಅದು ಒಂದು ಎಲಿಫೆಂಟ್ ಮರಿ ಆಗ್ತದೆ. ಅದತ್ರ ಹೋಗಿ ಓಂ ಶಿವಾಯ ನಮಃ ಅಂತ 3 ಸತಿ ಹೇಳಿದ್ರೆ ಆ ಎಲಿಫೆಂಟ್ ಮರಿನ ಸತ್ತೋಗ್ತದೆ. ಆಮೇಲೆ ಅಲ್ಲಿ ನೋಡಿದ್ರೆ ಆ ಎಲಿಫೆಂಟ್ ಮರಿ ಬಂದು ಇಟ್ ವುಡ್ ಟೇಕನ್ ಎ ಬರ್ತ್ ಆಸ್ ಎ ಹ್ಯೂಮನ್. ಆವಾಗ ಅಲ್ಲಿ ಹೋಗಿ ಓಂ ಶಿವಾಯ ನಮಃ ಅಂತ ನಾರದ ಮಂಡಿ ಹೇಳಿದ್ರೆ, ಆವಾಗ ಇದು ಹೇಳ್ತಿದೆ ಅವ್ರಿಗೆ, ನಾರದ ಮಹರ್ಷಿಗ, ಇದು ಮಗು ಹುಟ್ಟಿದ ಮಗು ಈ ತರ ಬಂದ್ಬಿಟ್ರೆ ನೋಡಿ, ನಿಮ್ಮಿಂದ ನನ್ ಪುಣ್ಯ ಬಂತು, ನೀವು ಓಂ ಶಿವಾಯ ನಮಃ ಅಂತ ಹೇಳ್ರಿ. ಫ್ರಮ್ ಎ ಬಟರ್ಫ್ಲೈ ಐ ಹ್ಯಾವ್ ಟ್ರಾವಲ್ಸ್ ಮೈ ಸೆಲ್ಫ್ ಅಂಡ್ ನೌ ಐ ಗಾಟ್ ಎ ಹ್ಯೂಮನ್ ಬರ್ತ್ ಅಂತ. ಸೊ ದಿಸ್ ಇಸ್ ದ ಸೀಕ್ರೆಟ್ ಆಫ್ ವಾಟ್ ಯು ಹ್ಯಾವ್ ಸೆಡ್, ಓಂ ಶಿವಾಯ ನಮಃ ಅಂತ. ಸೊ ಅದನ್ನೇ ಇನ್ಮೇಲೆ ನನ್ಗೇನು ಪರೀಕ್ಷೆ ಅಂತ ಅನ್ಕೊಂಡೆ. ನಾನು ಕೃಷ್ಣನ್ ಅಲ್ವಾ ನೆನ್ಸ್ಕೋಬೇಕಾಗಿದ್ದು, ನಾನ್ ಯಾಕೆ ಶಿವನ ನೆನ್ಸ್ಕೋತಾ ಇದ್ದೆ? ಅದು ಶಿವ ಒಂದೇ, ವಿಷ್ಣು ಒಂದೇ, ಇಬ್ರು ಬೇರೆ ಬೇರೆ ಅಲ್ಲ, ಏನ್ ತೊಂದ್ರೆ ಇಲ್ಲ. ಇನ್ನೊಂದು ಸೀಕ್ರೆಟ್ ಏನಂದ್ರೆ, ವಿಷ್ಣುಗೆ ತುಂಬಾ ಪ್ರೀತಿ ಬಂದು ಈಶ್ವರ, ಯಾವಾಗ್ಲೂ ಅವರು ಓಂ ನಮಃ ಶಿವಾಯ ಅಂತ ಇದ್ದಾರೆ. ಈಶ್ವರ ಬಂದು ಯಾವಾಗ್ಲೂ ರಾಮ ರಾಮ ಅಂತ ಇದ್ದಾರೆ. ಸೊ ನೀವು ಓಂ ಶಿವಾಯ ನಮಃ ಅಂದ್ರೆ ಇಟ್ ಗೋಸ್ ಟು ವಿಷ್ಣು ಡೈರೆಕ್ಟ್ಲಿ ಇನ್ಸ್ಟೆಡ್ ಆಫ್ ಗೋಯಿಂಗ್ ಟು ಈಶ್ವರ. ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದ್ ಕ್ವಶನ್ ಅಣ್ಣ, ನನ್ ಕುಂಕುಮ ಪ್ಯೂರ್ ಇದು ಬಳಸ್ತಾ ಇದೀನಿ, ಅರ್ಶಿನ ಮತ್ತೆ ಲೆಮನ್. ಅದು ಮರ್ಕ್ಯೂರಿ ಬೆರೆಸ್ಬೇಕು ಅಂದ್ರೆ ಅದೇನು ಇಂಗ್ರೀಡಿಯೆಂಟ್ಸ್ ಅಂತ ಗೊತ್ತಾಗ್ಲಿಲ್ಲ, ಅದೇನ್ ಸಿಗುತ್ತೆ? ಅದು ಮೆರ್ಕುರಿ ಆಗ್ಬೇಕು, ಅದೆಲ್ಲ ಪ್ರೊಸೆಸ್ ಮಾಡ್ಕೋಬೇಕು. ಅದೆಲ್ಲ ತುಂಬಾ ಶ್ರಮ. ಕರೆಕ್ಟ್ ಆಗಿ ಕ್ವಾಂಟಿಟಿ ಮೆಜರ್ ಮಾಡಿ ಅದೆಲ್ಲ ಮಾಡ್ಬೇಕು. ಅದೆಲ್ಲ ನಿಮ್ಗೆ ಶ್ರಮ, ಅದೆಲ್ಲ ಬೇಡ. ಇಲ್ಲ ಕೇಳಿ, ಇಲ್ಲ ಪ್ಯೂರ್ ಕುಂಕುಮ ನಿಮ್ಗೆ ಗೋಪುರಂ ಬ್ರ್ಯಾಂಡ್ ಸಿಗ್ತದೆ, ಈ ಕಾಲದಲ್ಲಿ ಸಿಗ್ತಾ ಇದೆ. ಅದನ್ನ ಯೂಸ್ ಮಾಡ್ಕೊಳ್ಳಿ. ರೆಡಿಮೇಡ್ ಸಿಗ್ತದೆ, ಅದು ತಗೊಳ್ಳಿ. ನೀವ್ ಮಾಡಕ್ ಹೋಗ್ಬೇಡಿ ನೀವು. ಇದು ಸೂರ್ಯ ನಮಸ್ಕಾರ. ಇವಾಗ ನಾವು ಹಳ್ಳಿಯಲ್ಲಿ ಇರೋದು, ನನ್ಗೆ ಟೈಮ್ 11 ಗಂಟೆ ಹಂಗಾಗುತ್ತೆ ಸ್ನಾನ ಎಲ್ಲ ಮಾಡೋದಿಕ್ಕೆ. ಅವಾಗ ನಾನ್ ಸೂರ್ಯ ನಮಸ್ಕಾರ ಮಾಡಿದ್ರು ಪರವಾಗಿಲ್ವಾ? ಇಲ್ಲ ಬೆಳಗ್ಗೆ 10 ಗಂಟೆ 9 ಗಂಟೆ ಒಳಗಡೆ ಮಾಡ್ಬೇಕಾ? ಜನರಲ್ ಆಗಿ ಕೈಕಾಲ್ ತೊಳ್ಕೊಂಡ್ ಮಾಡಿ, ಏನ್ ತೊಂದ್ರೆ ಇಲ್ಲ. ಹರಿ ಓಂ ಅಂತ 3 ಸತಿ ಹೇಳ್ಬಿಟ್ಟು, ಶ್ಲೋಕ ಅಪವಿತ್ರ ಪವಿತ್ರವ ಸರ್ವಸ ಕಥೋಪಿ ವಿಸ್ಮರೇತ ಪುಂಡರೀಕಾಕ್ಷಂ ಸಭಾಯ ಅಭ್ಯಂತ ಸುಚಿ ಅಂತ ಹೇಳ್ಬಿಟ್ರೆ ಯು ವಿಲ್ ಬಿ ಪ್ಯೂರಿಫೈಡ್ ಇಂಟರ್ನಲಿ ಅಂಡ್ ಎಕ್ಸ್ಟರ್ನಲಿ. ಹೇಳ್ಬಿಟ್ಟು ಆ ಸೂರ್ಯನ್ಗೆ ಹೃದಯದಲ್ಲಿ 2 ಕೈ ಇಟ್ಕೊಂಡು ಓಂ ಸೂರ್ಯನಾರಾಯಣಾಯ ನಮಃ ಅಂತ ಹೇಳಿ ಆತ್ಮ ಪ್ರದಕ್ಷಿಣೆ ಮಾಡ್ಕೊಂಡು ನಿಮ್ಮ ನಮಸ್ಕಾರ ಮಾಡಿ. ಅವನು ನಮಸ್ಕಾರ ಪ್ರಿಯ. ಎಷ್ಟು 3 ಸತಿ ಮಾಡಿ ಡೈಲಿ. ಸಂಡೇಸ್ 12 ಟೈಮ್ಸ್ ಮಾಡಿ.
ಕೊನೆಯಲ್ಲಿ ಶ್ರೀಕೃಷ್ಣ ಅರ್ಪಣಮಸ್ತು ಅಂತ ಹೇಳ್ಬಿಡಿ. ಮತ್ತೆ ನಿಮ್ ಇದಕ್ಕೆ ಕನೆಕ್ಟ್ ಆದ್ಮೇಲೆ ನಾನ್ ವೆಜ್ ತಿನ್ನೋದ್ ಬಿಟ್ಟಿದೀನಿ. ಎಗ್ಗು ಬಿಡ್ಬೇಕಾ ಇಲ್ಲ ತಿನ್ಬೋದಾ ಅಣ್ಣ? ಬೇಡಮ್ಮ, ಎಗ್ಗು ಬೇಡ, ಬಿಟ್ಬಿಡಿ. ಏನಕ್ಕೆ? ಓಕೆ ಅಣ್ಣ. ಬಿಟ್ಟೆ, ನಾನ್ ತಿಂತಾ ಇದ್ದೆ ಆಕ್ಚುಲಿ. ನಿಮಗ್ ಕನೆಕ್ಟ್ ಆದ್ಮೇಲೆ ನಾನ್ ಬಿಟ್ಟೆ. ನನ್ಗೆಲ್ಲಮ್ಮ ಆಮೇಲೆ ಗುರು ಅಮರ ಅವ್ರು ಕನೆಕ್ಟ್ ಆಗಿದ್ದಾರೆ, ನನ್ ಗುರು ಕನೆಕ್ಟ್ ಅಮರ ಆಗಿ ಅವ್ರಿಗೆ ಗುರು ಕರೆಕ್ಟ್ ಆಗಿ ಅಮರ ಅರ್ಥ ಮಾಡ್ಕೊಳ್ಳಿ. ಐ ಆಮ್ ಜಸ್ಟ್ ಸರಿ. ಎ ಸ್ಪಿರಿಚುವಲ್ ಗೈಡ್ ಅವರ ಟೀಚರ್ ಅಷ್ಟೇ. ಮತ್ತೆ ಇನ್ನೊಂದು ವಿಚಾರ ಅಣ್ಣ. ಗೊತ್ತಿಲ್ಲ ಇದು ಭಕ್ತಿನ ಭಯನ ಅಂತ. ಸ್ವಲ್ಪ ಮೆಡಿಟೇಷನ್ ಕುತ್ಕೊಂಡಾಗ ಒಂದ್ ಸ್ವಲ್ಪ ಭಯ, ದೇವ್ರ ಮೇಲೆ ಭಕ್ತಿ ಜಾಸ್ತಿ ಆಗಿದೆ, ಅದೇನು ಅಂತ ಫೀಲಿಂಗ್ ಗೊತ್ತಾಗ್ತಾ ಇಲ್ಲ ಅಣ್ಣ. ಅಮ್ಮ, ಅದ್ರಿಂದ ಭಯ overcome ಆಗ್ಬೇಕು. ಆ ಭಯ ಅನ್ನೋದು ಬಿಟ್ಬಿಡಿ. ಅದು ಯಾಕೆ ಆ ತರ ಭಾವನೆ ತಗೊಳ್ತೀರಾ? ಭಕ್ತಿಯಿಂದ ಧ್ಯಾನ ಮಾಡಿ. ಅದು ಕಲ್ಟಿವೇಟ್ ಮಾಡ್ಕೊಳ್ಳಿ ಅದನ್ನ. ಥಿಂಕ್ ದಟ್ ಶ್ರೀ ಕೃಷ್ಣ ಅಮರ ಅಂಡ್ ದ ರಿಷೀಸ್ ಆರ್ ಅರೌಂಡ್ ಯು. ಆವಾಗ ಈ ಭಯ ಅನ್ನೋದು ಇರಲ್ಲ ನಿಮ್ಮ ಹತ್ರ. ಆಮೇಲೆ ನನ್ಗೆ ಒಂದು ಎಕ್ಸ್ಪೀರಿಯನ್ಸ್ ಆಯ್ತು ಅಣ್ಣ. ಇನ್ನೇನು ನಿದ್ದೆ ಮಾಡ್ಬೇಕು, ನಿದ್ದೆಗ್ ಜಾರ್ಬೇಕು. ಇನ್ನು ಫುಲ್ ಡೀಪ್ ಸ್ಲೀಪ್ ಇಲ್ಲ. ಒಂದು ಡಿವೈನ್ ಗ್ಲೋ, ಋಷಿ ನನ್ಗೆ ಒಂದ್ ಸೆಕೆಂಡ್ ಡಿವೈನ್ ಗ್ಲೋ ಫುಲ್ಲು ಅದು ಬಂದು ಹೋಯ್ತು. ಒಂದ್ ಸ್ವಲ್ಪ ಅಪೀರಿಯನ್ಸ್. ಒಳ್ಳೆ ಎಕ್ಸ್ಪೀರಿಯನ್ಸ್ ಅಮ್ಮ. ಇವಾಗ ನೀವು ಸ್ಪಿರಿಚುವಲ್ ಸಾಧನೆ ಮಾಡ್ತಾ ಇದ್ರ, ನಂಬಿ ಈ ತರ ಎಲ್ಲ ಅನುಭವಗಳು ಬರ್ತದೆ. ಇಟ್ ಇಸ್ ಗುಡ್. ಇಟ್ ಶೋಸ್ ದಟ್ ಯು ಆರ್ ಪ್ರೋಗ್ರೆಸಿಂಗ್ ವೆಲ್ ಇನ್ ದ ರೈಟ್ ಪಾತ್. ಧನ್ಯವಾದಗಳು ಅಣ್ಣ. ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ತುಂಬಾ ಪೇಶನ್ಸ್ ಇಂದ ತುಂಬಾ ಚೆನ್ನಾಗಿ ಇದನ್ನ ಝೂಮ್ ಮೀಟಿಂಗ್ ಅಲ್ಲಿ ಮಾಡ್ಕೊಳ್ಳೋದಿಕ್ಕೆ ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಮ್ಮ. ನಮಸ್ಕಾರ. ಧನ್ಯವಾದಗಳು ಅಣ್ಣ. ವನಜ ಅಕ್ಕ ಮಾತಾಡಿ ಅಕ್ಕ. ನಮಸ್ತೆ ಅಣ್ಣ. ನಮಸ್ಕಾರ ಅಮ್ಮ. ಅಣ್ಣ, ನಂದು ಒಂದು ಎಕ್ಸ್ಪೀರಿಯನ್ಸ್ ಹೇಳ್ಕೊತೇನೆ ಅಣ್ಣ. ಹೇಳಿಮ್ಮ. ಅಣ್ಣ, ಅದೇ ನೀವು ಲಾಸ್ಟ್ ಶನಿವಾರ ಹರಿದ್ರ ನಕ್ಷತ್ರ ದಿನ ಶಿವಲಿಂಗ ರೂಪದಲ್ಲಿ ಬರ್ತಾರೆ ಅಂತ ಹೇಳಿದ್ರಲ್ಲ, ಅದ ಮೆಸೇಜ್ ನೋಡ್ಬೇಕು. ಶಿವನ್ಗೆ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚಿ ಅಂದಿದ್ರಲ್ಲ, ನನಗೆ ಒಳ್ಳೇದಮ್ಮ. ಆಗ್ಲಿಲ್ಲ. ನಾನು ಅವತ್ತು ಡೇಟ್ ಆಗೋದೆ, ಪೀರಿಯಡ್ಸ್ ಆಯ್ತು. ಸರಿ, ನಾನು ಅಲ್ಲ ಅಂತ ಹೇಳಿ ನಾನು ನಿದ್ದೆ ಮಾಡಿದೆ. ರಾತ್ರಿ ಮಲಗುವಾಗ ಹೋಗಕ್ ಆಗ್ಲಿಲ್ವಲ್ಲ ಅನ್ಕೊಂಡೆ. ಮತ್ತೆ ಅವತ್ತಿನ ಬೆಳಗಿನ ಜಾವ ಕನಸಲ್ಲಿ ನಾನು ಶಿವಲಿಂಗಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದೀನಿ. ಶಿವಲಿಂಗದಿಂದ ನನಗೆ ಅವಲಕ್ಕಿ ಬಾಳೆಹಣ್ಣಿನ ಪ್ರಸಾದ ನನ್ನ ಕೈಗೆ ಬಂದು ಬಿದ್ದಂಗೆ ಆಯ್ತಣ್ಣ. ಪ್ರಸಾದನ ತಿಂದು ನಂಗೆ ಕೊನೆಯಲ್ಲಿ ಇಲ್ವಲ್ಲ ಅನ್ನೋ ಟೈಮ್ಗೆ ಮತ್ತೆ ನೋಡಿದ್ರೆ ಕೈಯಲ್ಲಿ ಇನ್ನೂ ಒಂದಷ್ಟು ಪ್ರಸಾದ ಸಿಕ್ಕಿದೆ ನನಗೆ. ನನ್ಗದು ತುಂಬಾ ಖುಷಿ ಆಯ್ತಣ್ಣ ಅವತ್ತು. ಅವನು ಬೋಲಾ ಶಂಕರಮ್ಮ, ಅಷ್ಟು ಕರುಣಾಮಯಿ ಅವನು. ನೋಡಿ, ನೀವು ನಿಜವಾಗಿ ಸಂಕಲ್ಪ ಮಾಡ್ಕೊಂಡ್ರಿ ಮಾಡ್ಬೇಕಂತ, ತಡೆ ಆಯ್ತು. ಆದ್ರೆ ನಿಮ್ಮನ್ನ ಕರ್ಕೊಂಡು ಆ ಭಗವಂತ ನಿಮ್ಗೆ ಪ್ರಸಾದ ಕೊಡ್ಸಿದ್ದಾನೆ ನೋಡಿ. ಒಳ್ಳೇದದು ನೋಡಿ. 2 ದಿನಕ್ಕೆ ಮುಂಚೆ ಅದೇ ಹುಣ್ಣಿಮೆಗೆ ಇದಕ್ಕೆ ನಾನು ಸೋಮೇಶ್ವರ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಕೊಂಡು ಬಂದಿದ್ದೆ ಅಣ್ಣ. ನನಗೆ ಕನಸಲ್ಲಿ ನನಗೆ ಸಿಕ್ಕಿದೆ ಅಂತ ತುಂಬಾ ಖುಷಿ ಆಯ್ತು ಅಣ್ಣ. ಅದು ಅಮರ ಗುರುಗಳಿಂದನೇ ನನಗೆ ಸಾಧ್ಯ ಆಯ್ತು ಅನ್ಕೋತೀನಿ ಅಣ್ಣ. ಹೌದಮ್ಮ, ಹೌದು. ನಿಮ್ ನಂಬಿಕೆ ಎಲ್ಲಮ್ಮ ಮೇಯ್ನು. ಆ ನಂಬಿಕೆಯನ್ನು ಬೆಳೆಸ್ಕೊಳ್ಳಿ. ಅದು ಪೀರಿಯಡ್ ದಿನ ದಿನ ಬೆಳಿಬೇಕು ಆ ನಂಬಿಕೆ ಅನ್ನೋದು ಅವ್ರ ಮೇಲೆ. ಪೀರಿಯಡ್ ಟೈಮಲ್ಲಿ ನನಗೆ ಆ ಪ್ರಸಾದ ಸಿಕ್ಕಿದೆ ಅಂದ್ರೆ ನನಗೆ ತುಂಬಾ ಖುಷಿ ಆಯ್ತು ಅಣ್ಣ. ಹೌದಮ್ಮ, ಹೌದು. ಒಳ್ಳೇದಮ್ಮ. ಇನ್ನೇನಿಲ್ಲ, ಅದೊಂದು ತುಂಬಾ ಖುಷಿ ಆಯ್ತು ಅಂತ. ನಮಸ್ಕಾರ. ಶ್ರೀಕೃಷ್ಣ. ಧನ್ಯವಾದಗಳು ಅಣ್ಣ. ಕಾಂಬ್ಳೆ ಅಣ್ಣ ಮಾತಾಡಿ ಅಣ್ಣ. ಅಗಳ ಕೈ ಎತ್ತಿದ್ರೆ ಅಣ್ಣ. ನಮಸ್ಕಾರ. ನಮಸ್ಕಾರ. ಹೇಳಿ ಕಾಂಬ್ಳೆ. ಚೆನ್ನಾಗಿದ್ದೀನಪ್ಪ, ಹೇಳಿ. ಈ ಕೆಲವೊಬ್ರಿಗೆ ಈ ಭೂಮಿಯಲ್ಲಿ ಇರುವಂತ ನಿಧಿ ಬಗ್ಗೆ ಗೊತ್ತಾಗುತ್ತೆ ಅಂತ, ಅದು ನಿಜಾನ ಸುಳ್ಳನ ಕೆಲವೊಬ್ರು ಹೇಳ್ತಾ ಇದ್ರು. ಅಪ್ಪ, ಬೇಕಾದಷ್ಟು ಜಾಗದಲ್ಲಿ ನಿಧಿ ಇದೆ, ಕೆಲವ್ರಿಗೆ ಗೊತ್ತಾಗ್ತದೆ. ಆದ್ರೆ ಅಷ್ಟು ಈಸಿ ಇಲ್ಲ ಅದನ್ನ ಪಡೆಯೋದು. ಅದು ಅದು ಅಷ್ಟು ಲೈಫ್ ರಿಸ್ಕಿಂಗ್. ಅದು ಅದ್ರ ಬಗ್ಗೆ ಮರ್ತು ಬಿಡಿ, ಬೇಡ ಅದು. ಆ ವ್ಯವಹಾರಕ್ಕೆ ಹೋಗ್ಬೇಡಿ, ಕಳ್ಕೊಳ್ತೀರಾ ನಿಮ್ ಜೀವನ. ಆಯ್ತು. ಅಷ್ಟೇ ಹೇಳೋದು. ನಮಸ್ಕಾರ. ಧನ್ಯವಾದ. ಥ್ಯಾಂಕ್ ಯು. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ.
ದಯವಿಟ್ಟು ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ನಾಗರತ್ನ ಅಕ್ಕ ಮಾತಾಡಿ ಅಕ್ಕ. ಅನ್ಮ್ಯೂಟ್ ಮಾಡಿ ಮಾತಾಡಿ ಅಕ್ಕ. ಓಕೆ, ವರುಣ್ ಅಣ್ಣ ನೀವು ಮಾತಾಡಿ ಅಣ್ಣ. ನಮಸ್ಕಾರ ಸತೀಶ್ ಸರ್. ನಮಸ್ಕಾರ ವರುಣ್. ಸರ್, ಈ ತರ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಂಡ್ಬೇಡಿ. ನನಗ್ ಬರೀ ಒಂಥರ ಯಾವಾಗ್ಲೂ ಇದನ್ನ ಕೇಳೋಣ ಅಂತ ಅನ್ಕೊಂಡಿತ್ತು, ಆದ್ರೆ ಯಾವಾಗ ಭಯ ಪಡ್ತಾ ಇದೆ ಇದನ್ನ ಕೇಳಕ್ಕೆ. ಇವಾಗ ಅಘೋರ ಮಾರ್ಗ ಇದಲ್ಲ ಸರ್, ಅಘೋರ ಮಾರ್ಗದಲ್ಲಿ ಅಘೋರಿಗಳು ಶವ ಮೇಲೆ ಕೂತ್ಕೊಂಡ್ಬಿಟ್ಟು ತಪಸ್ ಮಾಡ್ತಾರೆ. ಅದನ್ನ ಮಾಡೋದ್ರಿಂದ ಏನ್ ಫಲ ಸಿಗತ್ತೆ ಸರ್ ಅವ್ರಿಗೆ? ಅದ್ ಏನದು ಅದು ಅಲ್ಲ, ಸರ್? ದಟ್ ಈಸ್ ವೇ ಆಫ್ ಸ್ಪಿರಿಚುವಲಿಸಮ್. ದಟ್ ಈಸ್ ಹಾ. ನೋನ್ ಆಸ್ ಹಠ ಯೋಗ. ಹಾ. ಅದು ದೇರ್ ವೇ ಆಫ್ ಟ್ರೈಂಗ್ ಟು ಅಟೈನ್ ಈಶ್ವರ. ಓ, ಅದು ತುಂಬಾ ಕಷ್ಟ. ಅದು ತುಂಬಾ, ಇಟ್ ಈಸ್ ನಾಟ್ ದಟ್ ಈಸಿ. ಇಟ್ ಈಸ್ ವೆರಿ ವೆರಿ ಟಫ್ ಅಂಡ್ ಡಿಫಿಕಲ್ಟ್. ಇನ್ನೊಂದು ಪ್ರಶ್ನೆ ಸರ್. ಋಷಿಗಳಿದಾರಲ್ಲ ಸರ್, ಕ್ಯಾನ್ ದ ರಿಷೀಸ್ ಡೂ ಅಘೋರ ಸಾಧನಾಸ್ ಅಂಡ್ ವೇದಿಕ್ ಸಾಧನ ಸೈಮಲ್ಟೇನಿಯಸ್ಲಿ ಅಟ್ ಒನ್ಸ್? ಕ್ಯಾನ್ ದೇ ಡೂ ಬೋತ್ ಆಫ್ ದೆಮ್ ಟುಗೆದರ್? No, no rishi does agora sadhana because Oh, okay. they don't go into that line. Their path is entirely different. Okay. They do tapas on the divinity and attain the sakshatkara, and they sacrifice themselves and they serve mankind. That is their path. Agoras are different. They do for their own self. Oh. Rishis do selfless. Okay. Thank you, sir. Rishis path are selfless path. Okay. Agoras are self path. Okay. They want to attain something for themselves. ಈ ಸಿದ್ಧಿಗಳು ಅದನ್ನ ಅಟೈನ್ ಮಾಡಕ್ಕೆ ಅವ್ರು ಆತರ ಒಂದು ಪ್ರೊಸೆಸ್ ಮಾಡ್ತಾರೆ. ಋಷಿಗಳು ಆತರ ಅಲ್ಲ. Thank you, sir. ಓಕೆನಪ್ಪ. ಧನ್ಯವಾದಗಳು ಅಣ್ಣ. ನಾಗರತ್ನ ಅಕ್ಕ ಮಾತಾಡಿ ಅಕ್ಕ. ಅಣ್ಣ ನಮಸ್ಕಾರ ಅಣ್ಣ. ನಮಸ್ಕಾರಮ್ಮ. ಅಣ್ಣ, ಇದು ಬೆಳಗ್ಗೆ ದೇವಸ್ಥಾನಗಳಲ್ಲಿ ಹೋಗ್ಬೇಕಾದ್ರೆ ಗಣೇಶ ಮೂರ್ತಿ ಮೇಲೆ ಗೂಬೆ ಕೂತಿತ್ತಣ್ಣ. ಅದು ನೋಡಿದ್ರೆ ಏನಣ್ಣ? ಒಳ್ಳೇದಮ್ಮ. ಗೂಬೆ ಬಂದು ಮಹಾಲಕ್ಷ್ಮಿ ಅವತ್ತು ಇದು ವಾಹನ. ಲಕ್ಷ್ಮಿ ಅನುಗ್ರಹ ಆಗ್ತದಮ್ಮ ನಿಮ್ಗೆ. ಹೌದಣ್ಣ. ಅದು ಒಂದ್ 3 ದಿನದ ಒಂದ್ ವಾರದ ಕೆಳಗೆ ನೋಡ್ದೆ ಅಣ್ಣ. ಗಣೇಶನ ಭುಜದ ಮೇಲೆ ಕೂತಿತ್ತು. ಸಾಮಾನ್ಯವಾಗಿ ಗೂಬೆ ಅಷ್ಟು ಈಸಾಗಿ ಎಲ್ಲರಿಗೂ ಕಾಣಿಸಲ್ಲಮ್ಮ. ಅದು ತುಂಬಾ ರೇರ್ ದರ್ಶನ. ನಿಮ್ ಸಿಕ್ಕಿದ್ರೆ ಲಕ್ಷ್ಮಿ ಅನುಗ್ರಹ, ಲಕ್ಷ್ಮಿ ತಾಯಿ ಅನುಗ್ರಹ ಮಾಡಿದಾಳೆ ಬಿಡಿ. ಒಳ್ಳೇದು. ನನ್ ಲೈಫಲ್ಲಿ ಫಸ್ಟ್ ಟೈಮ್ ನೋಡಿದ್ದೆ ಅಣ್ಣ ಗೂಬೆನ. ಏನೋ ಡೈಮಂಡ್ ನೆಕ್ಲೆಸ್ ಇಲ್ಲ ಗೋಲ್ಡ್ ನೆಕ್ಲೆಸ್ ಬರಂಗಿದೆ ನಿಮ್ಗೆ. ಅಣ್ಣ, ನನ್ಗೆ ನೆಕ್ಲೆಸ್ ಅದಕ್ಕಿಂತ ನನ್ ನಿಜ ಹೇಳ್ತೀನಿ ಅಣ್ಣ, ಒಡವೆ ಮೇಲೆ ನಿಜ ಆಸೆ ಇಲ್ಲ ಅಣ್ಣ. ಈಗ ಒಡವೆ ಎಲ್ಲ ಬ್ಯಾಂಕ್ ಹಣ ಇಟ್ಬಿಟ್ಟಿದೀವಿ. ಆಮೇಲೆ ನನ್ಗೆ ಮಕ್ಳು ಓದಿಸ್ಬೇಕಣ್ಣ. ಮಕ್ಳು ಓದ್ಸೋದೇ ನನ್ಗೆ ಅವ್ರೇ ಆಸ್ತಿ ಅಣ್ಣ. ನಾನ್ ದೇವ್ರ ಹತ್ರ ಕೇಳೋದೇ ಅದೇ. ನನ್ ಗಂಡ ಈಗ್ಲೂ ಪಾಪ ಕಷ್ಟಪಟ್ಟು ದುಡಿತಾರೆ. ನನ್ ಮಕ್ಳು ಓದಿಸಿ ಒಂದ್ ಲೆವೆಲ್ ಬಂದ್ರೆ ಅಷ್ಟೇ ಸಾಕಣ. ನನ್ ದೇವ್ರ ಹತ್ರ ಅದೇ ಕೇಳೋದಣ್ಣ. ನಾನು ಅದನ್ನೇ ಕೇಳ್ಕೊಂಡು ದೇವ್ರ ಹತ್ರ ಕೇಳ್ಕೊಳ್ಳಿ. ಮಹಾಲಕ್ಷ್ಮಿ ತಾಯಿನ ಬೋತ್ ಸ್ಪಿರಿಚುವಲ್ ವೆಲ್ತ್ ಅಂಡ್ ಪ್ರಾಸ್ಪರಿಟಿ, ಮೆಟೀರಿಯಲ್ ವೆಲ್ತ್ ಅಂಡ್ ಪ್ರಾಸ್ಪರಿಟಿ ಅಂತ ಬೇಡ್ಕೊಳ್ಳಿ. ಆಮೇಲೆ ಎರಡು ಕೊಡ್ತಾಳ. ಅದೇ ನೀವ್ ಹೇಳ್ಕೊಟ್ಟೋದ್ರಿಂದ ಫಸ್ಟ್ ಜ್ಞಾನ ಕೇಳಿ ಆಮೇಲೆ ಅದನ್ನ ಕೇಳ್ತೀನಿ ಅಣ್ಣ. ಆಮೇಲೆ ನಿಮ್ ಬಂದ ಮೇಲೆ ಸ್ವಲ್ಪ ಹಂತವಾಗಿ ನಮ್ ಕಷ್ಟ ಎಲ್ಲ ಕಳೀತಾ ಇದೆ ಅಣ್ಣ. ಅದು ಹೇಳ್ಕೋಬೇಡಿ ಪಬ್ಲಿಕ್ ಆಗಿ. ಪಬ್ಲಿಕ್ ಆಗಿ ಯಾವಾಗ್ಲೂ ಇದೆಲ್ಲ ಹೇಳ್ಕೋಬಾರ್ದು. ಇದೆಲ್ಲ ಸೀಕ್ರೆಟ್ ಆಗಿ ಇಟ್ಕೋಬೇಕು. ಯಾಕಂದ್ರೆ ಕಣ್ ದೃಷ್ಟಿ ಬಂದು ಇಟ್ಸ್ ವರ್ಸ್ ದನ್ ಕ್ಯಾನ್ಸರ್. ನೀವ್ ಈ ತರ ಹೇಳ್ಕೊಂಡ್ರೆ ಅಯ್ಯೋ ನೋಡ ಅವ್ರಿಗೆ ಹಿಂಗಾಯ್ತು ಅಂದ್ರೆ ನಿಮ್ಗೆ ಒಂದು ಅನುಗ್ರಹ ಬಂದು ತಡೆ ಆಗ್ಬಿಡ್ತದೆ, ಈ ನೆಗೆಟಿವ್ ಫೋರ್ಸ್ ಬಂದು. ಸೊ ಈ ತರ ಪಬ್ಲಿಕ್ ನಲ್ಲಿ ಹೇಳ್ಬಾರ್ದು. ನಿಮ್ಮಲ್ಲೇ ನೀವು ಆ ಭಗವಂತನ ಹತ್ರ ಕೃತಜ್ಞೆ ಹೇಳ್ಕೋಬೇಕು ಅಷ್ಟೇ ನೀವು.
ಹ್ಮ್ ಅಣ್ಣ. ಹ್ಮ್? ಅದೇ ಒಂದ್ ಕೆಲವು ಇನ್ನೊಬ್ಬರ ನೀವ್ ಹತ್ರ ಹೇಳಿದ್ರು ಹಚ್ಕೋ ಹಾ. ಇನ್ನೊಬ್ಬರ ಹತ್ರ ಹಚ್ಕೋಬೇಡಿ ಈ ತರ ಎಲ್ಲ ಪಬ್ಲಿಕ್ ಆಗಿ. ಇಲ್ಲ ಅಣ್ಣ, ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಅದಕ್ಕೆ ನನ್ನ ನಾನು ಹತ್ರ ಹೇಳಂಗಿದ್ರೆ ನನಗೆ ಹಾ. ಸಪರೇಟ್ ಆಗಿ ಫೋನ್ ಮಾಡಿ. ಈ ತರ ಝೂಮ್ ಮೀಟಿಂಗ್ ನಲ್ಲಿ ಹೇಳ್ಬೇಡಿ ಈ ತರ. ಇಲ್ಲ ಅಣ್ಣ, ಇಲ್ಲ. ಓಕೆ ಅಣ್ಣ. ಇನ್ನೊಂದೆರಡು ಕೆಲವು ವಿಷಯ ಇದೆ, ಪರ್ಸನಲ್ ಫೋನ್ ಮಾಡಿ ನಾನು ಹ್ಮ್ ಹೇಳ್ತೀನಿ. ಹ್ಮ್. ಆಯ್ತಮ್ಮ ಆಯ್ತು. ಹ್ಮ್ ಅಣ್ಣ ಇನ್ನೊಂದಣ್ಣ, ಇಲ್ಲಿ ನಮ್ ತಂಗಿ ಅವ್ರ ಯಜಮಾನ್ರು ಮನೆ ಹತ್ರ ಅವ್ರು ಸೈಟ್ ತಗೊಂಡಿದಾರಲ್ಲ, ಮನೆ ಕಟ್ಕೊಂಡಿದಾರಣ್ಣ. ಅಲ್ಲಿ ಕೆಳಗಡೆ ಹ್ಮ್ 2-3 ಜನರಲ್ಲಿ ನಿಧಿ ಅಂತ ಈಗ ಯಾರೋ ಹೇಳಿದ್ರಲ್ಲ, ಅದಕ್ಕೆ ಈಗ ಕೇಳ್ತಿದ್ದೀನಣ್ಣ. ನಿಧಿ ಇದೆ ಅಂತ ಕೆಳಗಡೆ ಹೇಳ್ತಿದ್ದಾರೆ. ಸೈಟ್ ಮಾ ಇದೆಯಲ್ಲ ಅಣ್ಣ, ಮನೆ ಕಟ್ಟಿದ್ದಾರೆ ಆ ಅಲ್ಲಿ ನಿಧಿ ಅಮ್ಮ ಕೆಳಗಡೆ. ನಿಧಿ ಇದ್ರೆ ಅದೆಲ್ಲ ತೆಗಿಯೋದು ಅಷ್ಟು ಸುಲಭ ಇಲ್ಲಮ್ಮ. ಅದಕ್ಕೋಸ್ಕರ ಯಾರನ್ನೋ ಕರ್ಸಿ ಮಾಡಿ ದುಡ್ಡು ವೇಸ್ಟ್ ಮಾಡೋದೆಲ್ಲ ಹೌದಣ್ಣ. ತಪ್ಪು. ಅದು ಅಪಾಯ, ಅಲ್ಲ ಅದು ಬಲಿ ತಗೊಳ್ತದೆ ಅದು. ಅರ್ಥ ಆಯ್ತಾ? ಸುಮ್ನೆ ಅಣ್ಣ, ಅವ್ರು ಅವರು ಕಟ್ಬಿಟ್ಟು ತೆಗ್ಸಕ್ ಹೋಗ್ತಿಲ್ಲ ಅಣ್ಣ, ಬಟ್ ಆದ್ರೆ ಅಲ್ಲಿ ವಾಸವಾಗಿದಾರಣ್ಣ. ಅಲ್ಲಿ ಕಾವುಗಳು ತುಂಬಾ ಕಾಣಿಸ್ಕೊತಿದೆ ಅವ್ರಿಗೆ, ನಾಗರಾವು. ಬಟ್ ಅಲ್ಲಿ ಅದೊಂದೇ ಇರೋದು ಅವ್ರಿಗೆ ವಾಸ ಆಗೋಕ್ಕೆ. ಬಟ್ ಅದು ಖಾಲಿ ಮಾಡ್ಬೇಕಾ ಇಲ್ಲ ಅಲ್ಲೇ ವಾಸ ಆಗ್ಬೋದಣ್ಣ? ಯಾವ್ದು ಅದೇ ಅವ್ರಿರೋ ಜಾಗ, ಸೈಟ್ ಮನೆ ಕಟ್ಕೊಂಬಿಟ್ಟಿದ್ದಾರೆ ಆ ಜಾಗದಲ್ಲಿ. ಅವ್ರು ಗೊತ್ತಿಲ್ಲ ಅವ್ರಿಗೆ. ಅದು ತುಂಬಾ ಹಾವುಗಳು ಬಂದು ಬಂದು ಕಾಣಿಸ್ಕೊಳತ್ತೆ, ಬರೀ ನಾಗರಾವೇ ಕಾಣಿಸ್ಕೊಳತ್ತಣ್ಣ, ಯಾರಿಗೂ ಏನು ಮಾಡಿಲ್ಲ. ನಿಧಿ ಇದ್ರೆ ಖಂಡಿತ ಸುತ್ತಮುತ್ತಲು ನಾಗರ ಹೋಗಿರ್ತದೆ. ಅದನ್ನ ಕಾವಲ್ ಕಾಯ್ತಾ ಇರ್ತದೆ. ಅದ್ರ ಬಗ್ಗೆ ಇವ್ರು ಯೋಚನೆ ಮಾಡೋದ್ ಬಿಟ್ಬಿಟ್ಟು ಇವ್ರ ಪಾರ್ಟಿಗೆ ಇವ್ರು ವಾಸ ಮಾಡ್ಕೊಂಡು ಹೋಗ್ಲಿ ಇವ್ರು. ಅದು ತೆಗಿಯಕ್ಕೆಲ್ಲ ಇವ್ರು ಹೋಗೋದ್ ಬೇಡ. ಇಲ್ಲ ಇಲ್ಲ ಅಣ್ಣ, ಇಲ್ಲ ಇಲ್ಲ, ಅದು ವಾಸವಾಗಿದ್ದಾರೆ. ಅಷ್ಟೇ. ಅದಕ್ಕೆ ಇರ್ಲಿ ಏನು ಬಿಡ್ರಿ, ಆಗಲ್ಲ. ಅವ್ರ ಪಾರ್ಟಿಗೆ ಏನು ಆಗಲ್ಲಮ್ಮ. ಅವ್ರ ಪಾರ್ಟಿಗೆ ಅವ್ರ ಕೆಲಸ ಮಾಡ್ಕೊಂಡು ಹೋಗ್ಲಿ ಅಷ್ಟೇ. ಓಕೆ, ಥ್ಯಾಂಕ್ಸ್ ಅಣ್ಣ, ಧನ್ಯವಾದ ಅಣ್ಣ. ಧನ್ಯವಾದಗಳು ಅಣ್ಣ. ರೋಹಿತ್ ಅಣ್ಣ ಮಾತಾಡಿ ಅಣ್ಣ. ನಮಸ್ತೆ ಸತೀಶ್ ಅಣ್ಣ. ನಮಸ್ಕಾರಮ್ಮ. ಒಂದ್ ವಿಷಯ ನಮಸ್ತೆ. ಈಗ ಧ್ಯಾನ ಮಾಡುವಾಗ ನನಗೆ ಮೋಸ್ಟ್ ಆಫ್ ದ ಟೈಮ್ಸ್ ಕಣ್ ಮುಚ್ಚಿ ಧ್ಯಾನ ಮಾಡುವಾಗ ಲಿಂಗು ಮತ್ತೆ ಹಾವೇ ಜಾಸ್ತಿ ಕಾಣಿಸುತ್ತೆ. ಅದು ಏನ್ ಸಂಕೇತ ಅದು ಅಂತ ಸ್ವಲ್ಪ ಕೇಳಬೇಕಿತ್ತು. ಒಳ್ಳೇದಪ್ಪ, ಇಟ್ಸ್ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್. ಈ ತರ ಎಲ್ಲ ಬರ್ತದೆ ಅವಾಗ. ಇಟ್ ಶೋಸ್ ದಟ್ ಯು ಆರ್ ಪ್ರೋಗ್ರೆಸಿಂಗ್ ಇನ್ ದ ರೈಟ್ ಪಾತ್ ಅಂತ. ಅದ್ರ ಬಗ್ಗೆ ತುಂಬಾ ಗಮನ ಕೊಡ್ಬೇಡಿ. ಧ್ಯಾನ ಪೋಷಣೆ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಮಾಡ್ಕೊಂಡು ಹೋಗಿ ನೀವು. ಒಳ್ಳೆ ಸೂಚನೆ ಅದು. ಆಯ್ತಾ, ನಮಸ್ತೆ, ಥ್ಯಾಂಕ್ ಯು. ಆಯ್ತು. ಇದು ಯಾವ ತರ ಹೇಳಿ ಯಾವ ತರ ಅಂದ್ರೆ ಯು ಆರ್ ಗೋಯಿಂಗ್ ಫ್ರಮ್ ಬೇಬಿ ಸಿಟ್ಟಿಂಗ್ ಟು ಪ್ರೈಮರಿ ಸ್ಕೂಲ್ ಆ ತರ. ಓಕೆ 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 ಓಕೆ, ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದೆ. ಫಸ್ಟ್ ಸ್ಟೆಪ್. ಹೌದಮ್ಮ, ಹೌದು. ಓಕೆ, ಆಯ್ತು. ಓಕೆ, ನಮಸ್ಕಾರ. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮುಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ವರುಣನ ಮಾತಾಡಿ ಅಣ್ಣ. ಸತೀಶ್ ಸರ್, ನಮಸ್ಕಾರ. ಸರ್, ನನಗೆ ಇನ್ನೊಂದು ಸಂಶಯ ಇತ್ತು. ನೀವು ಒಂದ್ ಹಳೆ ಘಟನೆ ಹೇಳಿದ್ರಿ ಸರ್. 4 ಕಣ್ಣು ಇದಲ್ಲ, 4 ಐಸ್, ಅದನ್ನ ನೋಡಿದಾಗ ಇದು ಒಬ್ರು ನಿಮಗ್ ಗೊತ್ತಿರೋರು ಅವ್ರಿಗೆ ಯಾವ್ದೋ 8 ಮೋಹಿನಿಗಳನ್ನ ಅವ್ರು ಇಟ್ಕೊಂಡಿತ್ತು. ಅವಾಗ ಅಮರ ಗುರುಗಳ ಹತ್ರ ಹೋಗ್ಬಿಟ್ಟು ತೋರ್ಸ್ದಾಗ ಅವ್ರು ಅದನ್ನ ತೆಗ್ಸಾಕಕ್ಕೆ ಒಂದು ದಾರಿ ತೋರ್ಸ್ಕೊಟ್ರು. ಆಮೇಲೆ ಆ ಮೋಹಿನಿಗಳೆಲ್ಲ ಆ ಮನುಷ್ಯನ್ ಬಿಟ್ಟು ಹೋದ್ವು ಅಂತ ಹೇಳಿದ್ರಲ್ಲ ಸರ್. ಮೋಹಿನಿಗೂ ಯಕ್ಷಿನಿಗೂ ಏನ್ ವ್ಯತ್ಯಾಸ ಸರ್? They're all demigods. Oh. So they're not ordinary spirits, they're demigods then. Demigods ಅವರೆಲ್ಲ. Oh. Spirits are different. Spirits they come into creation due to unnatural deaths. Accidents ಆಗ್ತದೆ, ಆ ತರ ಈ ತರ ಸೂಸೈಡ್ ಮಾಡ್ಕೊಳ್ತಾರ ಅದು. These are all demigods ಇದೆಲ್ಲ. They are in a different level. They are created for a different purpose. There are 33 crore demigods. Okay. ಗಂಧರ್ವಾಸ, ಕಿನ್ನರಾಸ, ಕಿಂಪುರುಷಾಸ, ಈ ತರ ಅಪ್ಸರಾಸ, ಇವರೆಲ್ಲ ಮೋಹಿನಿಗಳು, ಇವರೆಲ್ಲ. And even Yakshini is also there, different from Mohinis. Yeah, different. They are all different.
Okay. They got their own locus. Oh. No, vampires are different. ಯಾರ ಕ್ವಶನ್ ಕೇಳಿದೆ ಯಕ್ಷಣೀಸ್ ಅಂಡ್ ವ್ಯಾಂಪರ್. Huh. Vampire is a it's an animal. It comes under the category of birds. Okay. Yakshini is a demigod. Okay. ಧನ್ಯವಾದಗಳು ಅಣ್ಣ. Thank you, sir. ಅಪ್ಪ ಓಕೆ ಅಣ್ಣ ಚಾಟಲ್ಲಿ ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಿದಾರಣ್ಣ. ಹಾ ಐ ವಿಲ್ ರೀಡ್ ಔಟ್ ಅಣ್ಣ. ನಮಸ್ತೆ ಸರ್. ನಮಸ್ತೆ ಸತೀಶ್ ಅಣ್ಣ. ಐ ಆಮ್ ಡೂಯಿಂಗ್ ಅಮರ ಧ್ಯಾನ ಫ್ರಮ್ ಲಾಸ್ಟ್ 9 months. If I am missing any day, I am covering those missing days during Grahana or Amavasya day. But I am not getting any Guru Amara's experience mentioned as some of the Vishwamaitri members. Can you please guide me to get his blessings or experience of Guru Amara? Doctor suggested me to have eggs for the health reason. We are having this one. Is causing any issues or block for spiritual journey ಅಂತ ಕೇಳ್ತಿದ್ದಾರೆ. ಏನದು ಡಾಕ್ಟರ್ ಏನ್ ಕೌನ್ಸಿಲ್ ಮಾಡಿದ್ರೆ ಅವ್ರಿಗೆ ತಗೋಬೇಕಂತ? ಎಗ್ ಅಣ್ಣ. he is taking egg suggested by doctor. ಅಲ್ಲ is it a ಅದು blocker ಅಂತ ತಕೊಳ್ಳಿ. ಅದು ಕೇಳ್ತಿದ್ದಾರೆ. ಇಲ್ಲ ಅದು ತಕೊಳ್ಳಿ. ಹೆಲ್ತ್ ವೈಸ್ ಡಾಕ್ಟರ್ ಅಡ್ವೈಸ್ ಮಾಡಿದ್ರೆ ಗೈಡ್ ಮಾಡಿದ್ರೆ ಅದನ್ನ ತಗೊಳ್ಳುವಾಗ ಶ್ರೀ ಕೃಷ್ಣ ಅರ್ಪಣಮಸ್ತು ಅಂತ ಹೇಳ್ಬಿಟ್ಟು ತಕೊಳ್ಳಿ. ಆ ಭಗವಂತ ನೋಡ್ಕೊಳ್ತಾನೆ. ಇವರು ಸ್ವಲ್ಪ ಹೃದಯದಿಂದ ಭಕ್ತಿಯಿಂದ ಧ್ಯಾನ ಮಾಡ್ಲಿ ಗುರು ಅಮರ ಅವ್ರನ್ನ. ಅವ್ರು ಖಂಡಿತ ಇವ್ರಿಗೆ ಅನುಗ್ರಹ ಮಾಡ್ತಾರೆ. ಸ್ವಲ್ಪ ಸ್ಟ್ರೆಸ್ ಮಾಡ್ಲಿ ಅವರು ನಂಬಿಕೆಯಿಂದ. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. 2026 ನಲ್ಲಿ ಮಹಾಮಾರಿ ಬರಬಹುದಾ ಅಂತ ಕೇಳ್ತಿದಾರಣ್ಣ. ಎಲ್ಲ ಬರ್ತದಪ್ಪ. 26 is going to be a very very bad year. Lot of things will happen. ನೋಡ್ತಾ ಇರಿ ಎಲ್ಲ ಏನಾಗ್ತದೆ ಆಫ್ಟರ್ ಫೆಬ್ರವರಿ ಎವ್ರಿಥಿಂಗ್ ವಿಲ್ ಹ್ಯಾಪನ್. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಹೆಸರು ಮೆನ್ಷನ್ ಮಾಡಿಲ್ಲ ಅಣ್ಣ, ಅವರು ಚಾಟಲ್ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ಅಮರ ಗುರುಗಳ ಫೋಟೋವನ್ನು ಫ್ರೇಮ್ ಹಾಕಿಸಿ ಮೊನವತಿಗೆ ಬರುವವರಿಗೆ ನಿಮ್ಮ ಮುಖಾಂತರ ಕೊಡಿಸಬಹುದಾ ಅಣ್ಣ ಅಂತ ಕೇಳ್ತಿದಾರಣ್ಣ. ನಿಮ್ಮಿಷ್ಟ ಮಾಡಬಹುದು. ನಿಷ್ಕಾಮ ಕರ್ಮದಿಂದ ಶ್ರೀ ಕೃಷ್ಣ ಅರ್ಪಣಮಸ್ತು ಅಂತೂ ಡಿಸ್ಟ್ರಿಬ್ಯೂಟ್ ಮಾಡಬಹುದು. ಏನ್ ತೊಂದರೆ ಇಲ್ಲ. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಕ್ಕ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ತೀರಿಕೊಂಡವರು ಹೇಳಿ ಅಣ್ಣ ಹೇಳಿ. ನಮಸ್ತೆ ಸತೀಶ್ ಅಣ್ಣ. ತೀರಿಕೊಂಡಿರುವವರ ಹೆಸರಿನಲ್ಲಿ ದೇವಸ್ಥಾನದಲ್ಲಿ ಅರ್ಚನೆ ಮಾಡಬಹುದಾ ಅಂತ ಕೇಳ್ತಿದಾರಣ್ಣ. ಅಲ್ಲ, ಒಂದು ಫಾರ್ಮಲ್ ಆಗಿ ಒಂದು ತೃಪ್ತಿಗೆ ಮಾಡಬಹುದು. ಆಕ್ಚುಲ್ ಆಗಿ ಇಟ್ ವಿಲ್ ಸರ್ವ್ ನೋ ಪರ್ಪಸ್ ಟು ಬಿ ಕರೆಕ್ಟ್ಲಿ ಇಫ್ ದೇ ವಾಂಟ್ ಟು ನೋ ದ ಟ್ರೂತ್ ಅಬೌಟ್ ಇಟ್, ಬಿಕಾಸ್ ವಿ ಡೋಂಟ್ ನೋ ವೇರ್ ದೇ ಹ್ಯಾವ್ ಟೇಕನ್ ಬರ್ತ್ ಅಂಡ್ ಆಲ್ ದೋಸ್ ಥಿಂಗ್ಸ್. ತೀರಿಕೊಂಡವ್ರಿಗೆ ಇವ್ರು ಶಾರದಾ ಪಿಂಡ ಪ್ರದಾನ ಕರೆಕ್ಟ್ ಆಗಿ ಮಾಡಿದ್ರೆ ಸಾಕು. ಅದು ಅವ್ರಿಗೋಗಿ ಸೇರ್ತದೆ. ಆ ದೋಷದಿಂದ ಇವ್ರು ವಿಮುಕ್ತಿ ಆಗ್ತಾರೆ. ಅದು ಕರೆಕ್ಟ್ ಆಗಿ ಮಾಡ್ಲಿ. ಅವರು ವರ್ಷಕ್ಕೊಂದ್ಸತಿ ಪಿತೃಪಕ್ಷ ಬರ್ತದಲ್ಲ, ಆವಾಗ ಇನ್ನೊಂದ್ಸತಿ ಮಾಡ್ಲಿ. ಅವರು ಮಹಾವಾಳೆ ಅಮಾವಾಸ್ಯ ದಿನ, ಇಲ್ಲಾಂದ್ರೆ 15 ದಿವಸದಲ್ಲಿ ಮಾಡ್ಲಿ ಅವರು. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಚಾಟಲ್ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. while doing puja god statue or photo, daily we need to wash with water or weekly once we need to wash? Someone told daily we should not touch the god photo ಅಂತ ಕೇಳ್ತಿದಾರಣ್ಣ. ಅಲ್ಲ, ಯೂಶುವಲ್ ಆಗಿ ವಿಗ್ರಹ ಇದ್ರೆ ಅಭಿಷೇಕ ಮಾಡ್ತಾರೆ. ಅದಕ್ಕೊಂದು ರೀತಿ ಇದೆ, ಅದಕ್ಕೊಂದು ಪದ್ಧತಿ ಇದೆ. ಆಗಮಶಾಸ್ತ್ರ ಪ್ರಕಾರ ಹೆಂಗ್ ಮಾಡ್ಬೇಕು ಏನಂತ ವಿಗ್ರಹ ಆರಾಧನೆ ಇದೆ. ಫೋಟೋಗೆಲ್ಲ ಆತರ ಏನು ಬೇಕಾಗಿಲ್ಲ. once in 15 days or once in a week they can cleanse the photo
ಆಮೇಲೆ ಕುಂಕುಮನೋ ಅರ್ಶಿನ ಚಂದನ ಯಾವ್ದಾದ್ರು ಬೊಟ್ಟು ಇಟ್ಟು ಪೂಜೆ ಮಾಡ್ಬೋದಪ್ಪ. ಡೈಲಿ ಎಲ್ಲ ಮಾಡಂಗಿಲ್ಲ. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ಬರು ಅಣ್ಣ ತಮಗಾದ ಎಕ್ಸ್ಪೀರಿಯನ್ಸ್ ಮತ್ತು ಕ್ವಶನ್ ಎರಡು ಕೇಳಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ನಾವು ಅಮರ ಗುರುಗಳಿಗೆ ಕನೆಕ್ಟ್ ಆದಮೇಲೆ ಆಲ್ಮೋಸ್ಟ್ ಯಾವ ಫಂಕ್ಷನ್ಗೂ ಅಟೆಂಡ್ ಆಗ್ತಿಲ್ಲ. ಆದರೆ ಒಂದೊಂದು ಸರಿ ಫಂಕ್ಷನ್ಗೆ ಹೋಗಬೇಕು ಅಂತ ರೆಡಿಯಾಗಿರ್ತೀವಿ, ಬಟ್ ಸಡನ್ ಆಗಿ ಅದು ಕ್ಯಾನ್ಸಲ್ ಆಗುತ್ತೆ ಅಣ್ಣ. ಇದರಿಂದ ಏನಾದರೂ ಅರ್ಥ ಇದೆಯಾ ತಿಳಿಸಿ ಅಂತ ಕೇಳ್ತಿದಾರಣ್ಣ. ಏನಿಲ್ಲ, ಅರ್ಥ ಏನಂದ್ರೆ ಇಟ್ ಈಸ್ ನಾಟ್ ನೆಸೆಸರಿ ಫಾರ್ ಯು ಟು ಗೋ ಟು ದಟ್ ಫಂಕ್ಷನ್. ಇಟ್ ಈಸ್ ನಾಟ್ ಗುಡ್ ಅಂತ ಒಂದು ಸೂಚನೆ, ಅದಕ್ಕೆ ತಡೆ ಆಗ್ತದೆ ನಿಮ್ಗೆ. ಆ ಸಮಯದಲ್ಲಿ ಶ್ರೀ ಕೃಷ್ಣಾರ್ಪಣ ಅಂತ ಹೇಳ್ಬಿಟ್ಟು ಒಂದು ಕೃತಜ್ಞತೆ ಗುರುಗೆ ಸಲ್ಲಿಸ್ಬಿಡಿ. ಅದ್ರ ಬಗ್ಗೆ ಚಿಂತನೆ ಪಡೋದು, ತುಂಬಾ ವರಿ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ಬರು ಅಣ್ಣ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಧ್ಯಾನ ಮಾಡುವಾಗ ಅಮರ ಗುರುಗಳ ಫೋಟೋ ಮುಂದೆ ದೀಪ ಹಚ್ಚಿಕೊಂಡು ಮಾಡಬಹುದಾ ಅಥವಾ ಕತ್ತಲಿನಲ್ಲಿ ಮಾಡಬೇಕಾ ಅಣ್ಣ ಅಂತ ಕೇಳ್ತಿದಾರಣ್ಣ. ಅವ್ರನ್ನ ಕ್ಲೀನ್ ಆಗಿ ಹೇಳಿದೀವಿ. ಅವ್ರನ್ನ ನಿಮ್ಮ ಹೃದಯದಲ್ಲಿ ಸ್ಥಾಪಿತ ಮಾಡ್ಕೊಂಡು ಕಣ್ಣು ಮುಚ್ಕೊಂಡು ಸೈಲೆಂಟ್ ಆಗಿ ಅಮರ ಅಮರ ಅಂತ 24 ನಿಮಿಷ ಶ್ರದ್ಧೆ ಭಕ್ತಿಯಿಂದ ಒಂದು ನಂಬಿಕೆಯಿಂದ ಧ್ಯಾನ ಮಾಡಿ ಸಾಕಷ್ಟೇ. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಅಣ್ಣ, ವರುಣ್ ಅಣ್ಣ ಮಾತಾಡಿ ಅಣ್ಣ. ಕೇಳಿಸ್ತಾ ಇದೆ ಸರ್? ಹೇಳಿ ಬಾ. ಸರ್, ಇದು ಧ್ಯಾನ ಮಾಡ್ಬೇಕಾದ್ರೆ ಹೆಬ್ಬೆಟ್ಟನ್ನ ಸೇರ್ಸ್ಬಿಟ್ಟು ಒಂದ್ ಹಸ್ತಾನ ಇನ್ನೊಂದ್ ಹಸ್ತ ಮೇಲೆ ಇಟ್ಕೊಂಡ್ಬಿಟ್ಟು ಧ್ಯಾನ ಮಾಡ್ತಾರೆ. ಅದನ್ನ ಮಾಡಾದ್ಮೇಲೆ ಬುದ್ಧಿಶಕ್ತಿನ ಸ್ವಲ್ಪ ಜಾಸ್ತಿ ಮಾಡಕ್ಕೆ ಏನೋ ಒಂದು ಹಾಕಿನಿ ಮುದ್ರಾ ಅಂತ ಒಂದ್ ಇದೆ ಸರ್, ಎಲ್ಲಾ ಬೆರಳುಗಳನ್ನ ಸೇರ್ಸೋದು. ಅದನ್ನ ಮಾಡ್ಬೋದಾ ಸರ್ ಅಥವಾ ಬ್ಯಾಡ್ವಾ ಸರ್? ಇಲ್ಲ ನೋಡಿ, ನಿಮ್ಗೆ ವಿಲ್ ಪವರ್ ಬೇಕಂದ್ರೆ, ಆತ್ಮಬಲ ಮನೋಬಲ ಬೇಕಂದ್ರೆ ಹಿಂಗ್ ಮಾಡ್ಕೋಬೇಕು. ಈ ಕೈ ಹಿಂಗ್ ಇಟ್ಕೊಂಡು ಇದನ್ನ ಹಿಂಗ್ ಮಾಡ್ಕೊಂಡು ಹಿಂಗ್ ಮಾಡ್ಕೋಬೇಕು. ಈಗ ಇದು ಹಿಂಗ್ ಇಟ್ಕೊಂಡ್ರೆ ಧ್ಯಾನ ಮಾಡಿದ್ರೆ ಇಟ್ ವಿಲ್ ಇನ್ಕ್ರೀಸ್ ಯುವರ್ ಮನೋಬಲ, ಆತ್ಮಬಲ. ಓಕೆ, ಈ ತರ. So I can meditate keeping the thumbs like this also for 1 hour, sir, 1 hour or 40 minutes? Yeah, no problem. It will increase your willpower. Oh. It will boost your spiritual energy. Okay, sir. Thank you, sir. ನಮಸ್ಕಾರ. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಕುಡ್ ಯು ಪ್ಲೀಸ್ ನೇಮ್ ದ ಫೇಮಸ್ ವರಾಹಿ ಟೆಂಪಲ್ ಅಂತ ಕೇಳ್ತಿದಾರಣ್ಣ. ವರಾಹಿ ಟೆಂಪಲ್ ನನ್ಗೆ ಗೊತ್ತಿಲ್ಲಪ್ಪ. ವರಾಹ ದೇವಸ್ಥಾನ ಬಂದು ತಿರುಮಲನಲ್ಲಿದೆ. ಅದೇ ವರಾಹ ಕ್ಷೇತ್ರ. ದಟ್ ಈಸ್ ದ ಒರಿಜಿನಲ್ ವರಾಹ ಸ್ವಾಮಿ ದೇವಸ್ಥಾನ. ಅದು ವರಾಹಿ ದೇವಸ್ಥಾನ ಇದೆ ತಮಿಳ್ನಾಡಿನಲ್ಲಿ ಎಲ್ಲೋ ಇದೆ. ಬೇಕಾದ್ರೆ ತಿಳ್ಕೊಂಡು ನಾವು ಮೆಸೇಜ್ ಮಾಡ್ತೀವಿ ಗ್ರೂಪ್ ನಲ್ಲಿ. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಣ್ಣ ಚಾಟಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಮೋಕ್ಷ ಹೇಗೆ ಸಿಗುತ್ತದೆ, ಮೋಕ್ಷದ ದಾರಿ ಏನು ಅಂತ ಕೇಳ್ತಿದಾರಣ್ಣ. ಮೋಕ್ಷದ ದಾರಿ ಬಂದ್ಬಿಟ್ಟು ಒಂದು ಗುರುನ ಹಿಡ್ಕೋಬೇಕು. ಆ ಗುರುವಿನಿಂದ ಅವ್ರ ಹತ್ರ ಕೇಳಿ
ಆ ದಾರಿಯನ್ನು ತಿಳ್ಕೊಂಡು ಅದನ್ನ ಶ್ರದ್ಧೆ ಭಕ್ತಿಯಿಂದ ಒಂದು ನಂಬಿಕೆಯಿಂದ ಅದನ್ನ ಫಾಲೋ ಮಾಡಿದ್ರೆ ಅವ್ರಿಗೆ ಮೋಕ್ಷಕ್ಕೆ ದಾರಿ ಸಿಗ್ತದೆ. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ಆಧ್ಯಾತ್ಮಿಕ ಸಾಧಕರು ಮುಂಜಾನೆ ಎದ್ದ ತಕ್ಷಣ ಬಿಸಿ ನೀರು ಕುಡಿಯುವುದು ಒಳ್ಳೆಯದು ಅಥವಾ ತಣ್ಣೀರು ಕುಡಿಯುವುದು ಒಳ್ಳೆಯದು ತಿಳಿಸಿ ಕುಡಿಯೋಣ ಅಂತ ಕೇಳ್ತಿದಾರೆ ಅಣ್ಣ. ಯೂಶಲ್ ಆಗಿ ಕೆಲವರು ಬಿಸಿ ನೀರು ಕುಡಿಬಹುದು, ಇಲ್ಲ ತಣ್ಣೀರು ಕುಡಿಬಹುದು, ಏನ್ ತೊಂದರೆ ಇಲ್ಲ. ಬೋತ್ ವಿಲ್ ಹ್ಯಾವ್ ದ ಸೇಮ್ ಎಫೆಕ್ಟ್. ಇದ್ದ ತಕ್ಷಣ ಅದು ಕುಡಿದ್ರೆ ತುಂಬಾ ಒಳ್ಳೇದದು. Because the saliva in you, which has been created over period of night, it goes inside with the water and it kills all the bacteria formed during the night. Then whatever you eat, no, it is consumed by this physical body. Otherwise, the bacteria eats all those things. ಧನ್ಯವಾದಗಳು. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಅಣ್ಣ ಒಬ್ಬರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಒಂದು ಡೌಟು. ನಾವು ಪರಬ್ರಹ್ಮ ಲೋಕದಿಂದ ಬಂದಿದ್ದೀವಿ ಅಂತ ಅಂದ್ರೆ ಭೂಲೋಕದಲ್ಲಿ ಯಾರು ಆ ಟೈಮಲ್ಲಿ ಭೂಲೋಕದಲ್ಲಿ ಯಾರೂ ಇರಲಿಲ್ಲ ಸರ್. ಇನ್ ಕೇಸ್ ಭೂಲೋಕದಲ್ಲಿ ಜನ ಇದ್ರೆ ಯಾರು ಪರಬ್ರಹ್ಮ ಲೋಕದಿಂದ ಬಂದಿದ್ದಾರೆ, ಯಾರು ಅಲ್ಲಿಂದ ಬಂದಿಲ್ಲ ಅಂತ ಹೇಗೆ ಗೊತ್ತಾಗುತ್ತೆ ಅಣ್ಣ ಅಂತ ಕೇಳಿದಾರಣ್ಣ. ನೋಡಿ, ಭಾರತ ದೇಶ ಇದೆಯಲ್ಲ, ದಿಸ್ ಇಸ್ ದ ಒನ್ ಆಫ್ ದ ಕಾಂಟಿನೆಂಟ್ಸ್ ವಿಚ್ ಇಸ್ ರೈಟ್ ಫ್ರಮ್ ದ ಕ್ರಿಯೇಷನ್ ಆಫ್ ದಿಸ್ ಅರ್ತ್ ಇರೋದು ಹಂಗೆ. ಇದು ಮುಳುಗೋಗಿಲ್ಲ. ಇಟ್ ಹಸ್ ನಾಟ್ ಗಾನ್ ಇನ್ ಟು ದ ಸಿ ಆಫ್ಟರ್ ಸೋ ಮೆನಿ ಪ್ರಳಯಸ್. ಸೊ ಇಲ್ಲಿ ಇರೋರು ವಾಸ ಮಾಡೋರೆಲ್ಲ ದೇ ಆರ್ ಡೈರೆಕ್ಟ್ಲಿ ಫ್ರಮ್ ಪರಬ್ರಹ್ಮ ಲೋಕ. ಇದು ನಮ್ದು ಕ್ರಿಯೇಷನ್ ಅಂತ ಇದೆಯಲ್ಲ ಪ್ರವೀಣ್, ಅದನ್ನಲ್ಲಿ ನೋಡಿ ಅಂತ ಹೇಳಿ ವೆಬ್ಸೈಟ್ ನಲ್ಲಿ. ದೇ ವಿಲ್ ಗೆಟ್ ದ ಆನ್ಸರ್ ಫಾರ್ ಇಟ್ ಇನ್ ಡೀಟೇಲ್. ಸರಿ ಅಣ್ಣ, ವಿಲ್ ಶೇರ್ ದ ಲಿಂಕ್ ಅಣ್ಣ. ಅಣ್ಣ ಒಬ್ರು ಅಕ್ಕ ಕೇಳ್ತಿದಾರಣ್ಣ, ಡೆಮಿಗಾಡ್ಸ್ ದಲ್ಲಿ ಕನ್ನಡ ಮೀನಿಂಗ್ ಏನು ಅಂತ ಕೇಳ್ತಿದಾರಣ್ಣ, ಗೊತ್ತಾಣ? ಡೆಮಿಗಾಡ್ಸ್ ಅಂದ್ರೆ ಕನ್ನಡ ನನ್ಗೆ ಅಷ್ಟು ಐ ಆಮ್ ನಾಟ್ ಎ ಫ್ಲೂಯೆಂಟ್ ಕನ್ನಡ ಸ್ಪೀಕರ್. ನಾನು ಹೆಂಗೆ ಹೇಳಿ, ನಾನು ಅದು ನೀವೇ ಕನ್ನಡ ಯಾರಾದ್ರೂ ಗೊತ್ತಿರೋರ್ನ ಪ್ರಶಾಂತ್ ಕೇಳಿ, ಇಲ್ಲಾಂದ್ರೆ ನಮ್ ಲಕ್ಷ್ಮೀನಾರಾಯಣ್ ಕೇಳಿ. ದೇ ವಿಲ್ ಗಿವ್ ಯು ದ ಟ್ರಾನ್ಸ್ಲೇಟೆಡ್ ಫಾರ್ ಡೆಮಿಗಾಡ್. ಸರಿ ಅಣ್ಣ. ಪ್ರಶಾಂತ್ ಲೈನ್ ನಲ್ಲಿ ಇದ್ರೆ, ಇಲ್ಲ ಲಕ್ಷ್ಮೀನಾರಾಯಣ ನೋಡ್ತಾ ಇದ್ರೆ ಝೂಮ್ ಮೀಟಿಂಗ್, ದೇ ಕ್ಯಾನ್ ಆನ್ಸರ್ ದಿಸ್ ಕ್ವಶನ್. ಡೆಮಿಗಾಡ್ಸ್ ಅಂದ್ರೆ ದೇವ ಮಾನವ, ಅರೆ ದೇವತೆ ಅಥವಾ ಉಪದೇವತೆ ಅಂತ ಕರಿಬಹುದಂತ. ಓಕೆ. ಒಬ್ರು ಅಕ್ಕ ಚಟ್ಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಜನರ ಕಣ್ಣು ದೃಷ್ಟಿ ಹೇಗೆ ರಿಮೂವ್ ಮಾಡಬೇಕು? ರಿಲೇಟಿವ್ಸ್ ಯಾವಾಗ್ಲೂ ಜಲಸ್ ಫೀಲ್ ಮಾಡ್ಕೋತಾರೆ ಅಣ್ಣ ಅಂತ ಕೇಳ್ತಿದಾರಣ್ಣ. Don't see eye to eye. As far as avoid seeing in direct eye to eye. Avoid. ಅದನ್ನ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಅವಾಯ್ಡ್ ಮಾಡಿ. ಆಮೇಲೆ ಅಮಾವಾಸ್ಯ ಪೌರ್ಣಮಿಗೆ ಪಕ್ಕದಲ್ಲಿರೋ ದೇವಿ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿ ದೃಷ್ಟಿ ತೆಗಿತಾರೆ. ಅವ್ರ ಹತ್ರ ಹೋಗಿ ದೃಷ್ಟಿ ತಗೊಳ್ಳಿ ಅಲ್ಲಿ. ಧನ್ಯವಾದಗಳು ಅಣ್ಣ. ಇಲ್ಲ, ಅವರು ಬೇಕಾದ್ರೆ ಮನೋವತಿಗೆ ಬಂದ್ರೆ ಇವಾಗ ಕಾರ್ತಿಕ ದೀಪಂ ಆಗಿದೆ ಅಲ್ಲಿ. ಅರುಣಾಚಲೇಶ್ವರ ಆ ಹಿಲ್ ಮೇಲೆ ಅದು 16 days ಅದು ಉರಿತಿದೆ.
ಅದೆಲ್ಲ ಹುರಿದಾದ್ಮೇಲೆ ಇದನ್ನ ತೆಗಿತಾರೆ, ಅದ ರೆಸಿಡ್ಯೂನ ತೆಗೆದು ಅದನ್ನ ಮೂಲಿ ಹರ್ಬ್ಸ್ ಎಲ್ಲ ಹಾಕಿ ಮೇಕೆ ಇದು ಕಪ್ಪು ಮೈ ಮಾಡ್ತಾರೆ. ಅದು ಸಿಕ್ಕಿದ್ರೆ ಅದನ್ನ ಇಟ್ಕೊಂಡ್ರೆ ಡೈಲಿ ಇವ್ರು ಆಚೆ ಹೋಗುವಾಗ ಸ್ನಾನ ಮಾಡ್ಬಿಟ್ಮೇಲೆ ಇಟ್ಲ್ ಯಾರಾದ್ರೂ ದೃಷ್ಟಿ ಇದ್ರೆ ನಿಮ್ ಮೇಲೆ, ಯಾರಾದ್ರೂ ನೋಡಿದ್ರೆ ದಟ್ ವಿಲ್ ರಿಫ್ಲೆಕ್ಟೆಡ್ ಬ್ಯಾಕ್ ಟು ದೆಮ್. ಅರ್ಥ ಆಯ್ತಾ? ಅದು ಸಿಗ್ತದೆ. ಅದು ನಾವು ತಿರುವಣ್ಣಾಮಲೈಗೆ ಹೋಗುವಾಗ ಎವ್ರಿ ಇಯರ್ ತಗೊಂಡ್ ಬರ್ತೀವಿ. ಅವ್ರು ಬಂದು ಮನವತ್ತಿನಲ್ಲಿ ಬಂದು ಕೇಳಿ ಇಸ್ಕೋಬಹುದು. ಅದು ಇಟ್ ವಿಲ್ ಹೆಲ್ಪ್ ದಮ್ ಇನ್ ಮೆನಿ ವೇಸ್. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಕ್ಕ ಚಾಟಲಿ ಪ್ರಶ್ನೆ ಕೇಳ್ತಿದಾರಣ. ನಮಸ್ತೆ ಸತೀಶ್ ಅಣ್ಣ, ಅಮರ ಗುರುಗಳು ನಿಮ್ಮ ಮುಂದೆ ಯಾವಾಗಾದ್ರೂ ಓಶೋ ಅವರ ಬಗ್ಗೆ ಮಾತನಾಡಿದ್ರಾ ಅಂತ ಕೇಳ್ತಿದಾರಣ. ಇಲ್ಲಪ್ಪ, ಟಾಪಿಕ್ ಬಂದಿಲ್ಲ. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಿದಾರಣ. ನಮಸ್ತೆ ಸತೀಶ್ ಅಣ್ಣ, ಮನೋವತಿಯಲ್ಲಿ ಕೊಡುವ ಕೃಷ್ಣಾರ್ಜುನರ ಫೋಟೋ ಸೈಜ್ ಏನಿರ್ಬೇಕು ಅಣ್ಣ ಅಂತ ಕೇಳ್ತಿದಾರಣ. ಅದು A4 ಸೈಜ್ ಇದ್ರೆ ಸಾಕದು. ಇದು ನಮ್ಮ ಕಾಪಿಯರ್ ಪೇಪರ್ ಬರ್ತದಲ್ಲ ರೆಗ್ಯುಲರ್, ಅದು A4. ಬಟ್ ಅದು ಅವರು ಮಾಡ್ತಾರಲ್ಲ, ಮಾಡುವಾಗ ಅದು ಸ್ವಲ್ಪ ಕಡಿಮೆ ಬರ್ತದೆ. ಯಾಕೆಂದ್ರೆ ಅದು ಕರೆಕ್ಟ್ ಆಗಿ ಕ್ಲಾರಿಟಿ ಇರ್ಬೇಕು, ಅದು ಫಿಟ್ ಮಾಡ್ತಾರೆ ಅದು. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಚಾಟಲಿ ಪ್ರಶ್ನೆ ಕೇಳ್ತಿದಾರಣ. ಅವ್ರಿಗೆ ನಮ್ಮ ಮನೋವತಿನಲ್ಲಿ ಬಂದು ಇಸ್ಕೋಬಹುದಲ್ಲ ಕೃಷ್ಣಾರ್ಜುನ ಫೋಟೋ. ಎವ್ರಿ ಸಂಡೇ ಕೊಡ್ತೀವಲ್ಲ ನಾವು. ಹೌದಣ್ಣ. ಹೇಳಿ ಪ್ರವೀಣ್. ಆಯ್ತು ಅಣ್ಣ. ನೀವು ಯಾರೋ ಗೊತ್ತಿಲ್ಲ, ಎ ಅಂತ ಇದೆ, ಮಾತಾಡಿ ಅಣ್ಣ. ಅಕ್ಕ ನಮಸ್ತೆ, ಆಂಕರಿಂಗ್ ಮಾಡ್ತಾ ಇರೋ ಅಣ್ಣ ನಮಸ್ತೆ. ಸತೀಶ್ ಅಣ್ಣ ನಮಸ್ತೆ, ನನ್ನ ಹೆಸರು ಅನಿತಾ ಅಂತ ಹೇಳಿ. ಹೇಳಿ ಮ್ಯಾಮ್. ಹಲೋ. ಸತೀಶ್ ಅಣ್ಣ, ಹೇಳಿ, ನನ್ಗೆ ಮಾತಾಡಿ. ನಿನ್ನೆಗೆ ಭಗವದ್ಗೀತೆ ಪ್ರತಿನಿತ್ಯ 7 ಅಧ್ಯಾಯಗಳನ್ನ ಓದ್ಬೇಕು ಅಂತ ಒಂದ್ ಪ್ರೋಟೋಕಾಲ್ ಇತ್ತಲ್ಲ ಅಣ್ಣ. ಸೊ ನಾನು ಅದು ಸ್ಟಾರ್ಟ್ ಮಾಡಿದ್ದೆ. ನಿನ್ನೆಗೆ ಪ್ರತಿನಿತ್ಯ 7 ಶ್ಲೋಕ ಮತ್ತೆ ಅದ್ರದ್ದು ಕನ್ನಡ ಮೀನಿಂಗ್ ಅಂತ ಒಂದ್ ಪುಸ್ತಕ ಸಿಗುತ್ತಲ್ವಾ, ನಾನು ಅದನ್ನ ಓದಿ ನಿನ್ನೆಗೆ ನಂದು 7ನೇ ಕಂಪ್ಲೀಟ್ 18 ಅಧ್ಯಾಯಗಳು ಆಯ್ತು. ಓದುವಾಗ ಅರ್ಥ ಆಗ್ತಿತ್ತು ಅಂತ ಅನಿಸ್ತಿತ್ತು ಅಣ್ಣ. ಅದಾದ್ಮೇಲೆ ಇವಾಗ ನಾನು ಕೂತ್ಕೊಂಡು ನಾನು ಏನೇನ್ ಓದ್ದೆ, 1ನೇ ಅಧ್ಯಾಯದಲ್ಲಿ ಏನಿತ್ತು, 2ನೇ ಅಧ್ಯಾಯದಲ್ಲಿ ನಾನು ಏನ್ ಅರ್ಥಕೊಂಡೆ ಅಂತ ನೋಡಿದ್ರೆ ಎವ್ರಿಥಿಂಗ್ ಈಸ್ ಬ್ಲಾಂಕ್. ಓನ್ಲಿ ಲಿಟಲ್ ಬಿಟ್ ನನಗೆ ನೆನಪಾಗೋದು ಏನಂದ್ರೆ ಫುಡ್ ಬಗ್ಗೆ, ನಮ್ ಕ್ಯಾರೆಕ್ಟರ್ ಹೇಗಿರೋದ್ ಬೇಕು ಅನ್ನೋದ್ರ ಬಗ್ಗೆ ಲೈಕ್ ಮಂಜಾಗಿ ಸ್ವಲ್ಪ ನನಗೆ ನೆನಪು ಬರುತ್ತೆ. ಅಷ್ಟೇ ಬಿಟ್ಟು ಬೇರೆ ಎಂತದ್ದು ಇಲ್ಲ. ನೀವ್ ಒಂದ್ ಮಾಡಿಮ್ಮ, ಅದು ಅಣ್ಣ. ಇನ್ನೊಂದ್ಸತಿ ಆತರ ಓದಿ, ಆತರ 7 times ಕಂಪ್ಲೀಟ್ ಮಾಡಿ ಆ ಭಗವದ್ಗೀತೆ ಬುಕ್ ಅನ್ನು. ಯು ವಿಲ್ ಗೆಟ್ ದ ರಿಯಲ್ ಬೆನಿಫಿಟ್ ಆಫ್ ಇಟ್. ಆಯ್ತು. ನಿಮ್ಗೆ ಅನುಭವ ಬರ್ತದೆ, ಆ ಶ್ರೀ ಕೃಷ್ಣ ಅನುಗ್ರಹ ಮಾಡ್ತಾನೆ. ಸರಿ ಅಣ್ಣ. ಸರಿ ಅಣ್ಣ. ನಮಸ್ಕಾರ. ನಮಸ್ಕಾರ ಅಣ್ಣ. ಕೃಷ್ಣಾರ್ಪಣ ಮಸ್ತು. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಕ್ಕ ಚಾಟಲಿ ಪ್ರಶ್ನೆ ಕೇಳ್ತಿದಾರಣ. ಅಣ್ಣ ವಿ ಶುಡ್ ಡ್ರಿಂಕ್ ವಾಟರ್ ಅರ್ಲಿ ಮಾರ್ನಿಂಗ್ ಬಿಫೋರ್ ಆರ್ ಆಫ್ಟರ್ ಬ್ರಷ್ ಅಂತ ಕೇಳ್ತಿದಾರಣ. ಫಸ್ಟ್ ಎದ್ದಿದ್ದೆ, ಫಸ್ಟ್ ಕೂತ್ಕೊಂಡು ಶ್ರೀ ಕೃಷ್ಣ ಅರ್ಪಣ ಮಸ್ತು ಅಂತ ಹೇಳ್ಬಿಟ್ಟು, ಅಪ್ಪ ಇವತ್ತು ನಿಂದು ಅಂತ ಹೇಳ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಅವನ್ಗೆ ಆ ಭೂತಾಯಿನ ಅಂಟಿ ನಮಸ್ಕಾರ ಮಾಡ್ಕೊಂಡು, ತಾಯಿ ಕ್ಷಮೆ ಇರಲಿ ನಿನ್ ಮೇಲೆ ಮಲಗಿದ್ದೀನಿ ಅಂತ ಓಂ ಶ್ರೀಮಾತ್ರೆ ಭೂದೇವಿ ಏ ನಮ ಅಂತ 3 ಸತಿ ಹೇಳಿ ಆ ತಾಯಿಗೆ ಒಂದು ಕ್ಷಮಾಪಣೆ ಕೇಳ್ಕೊಂಡು, ಆಮೇಲೆ ಪಕ್ಕದಲ್ಲಿ ನೈಟೇ ಒಂದು ಇಟ್ಕೋಬೇಕು ನೀರು. ಎದ್ದಿದ್ದೆ ಅದನ್ನ ಕುಡಿದ್ಬಿಟ್ಟು ಒಂದು 5-10 minutes ಆದ್ಮೇಲೆ ಹೋಗ್ಬಿಟ್ಟು ನಿಮ್ ರೆಗ್ಯುಲರ್ ಬ್ರಷ್ ಮಾಡ್ಕೊಳ್ಳೋದು, ವಾಶ್ರೂಮ್ಗೆ ಹೋಗೋದು ಮಾಡ್ಕೊಬೋದು ನೀವು. ಆ ನೀರ್ ಕುಡಿವಾಗ್ಲೂ ಶ್ರೀ ಕೃಷ್ಣ ಅರ್ಪಣ ಅಂತ ಹೇಳಿ ಕುಡೀರಿ. ಧನ್ಯವಾದಗಳು ಅಣ್ಣ. ಮಾತಾಡಿ ಅಕ್ಕ. ಮತ್ತೆ ಥ್ಯಾಂಕ್ ಯು ಅಣ್ಣ.
ಅಣ್ಣ ಸಾರಿ, ನಾನ್ ನಿಮ್ಗೆ ಕೇಳ್ಬೇಕು ಅನ್ಕೊಂಡೆ ಮರ್ತೋಯ್ತು, ಅದಕ್ಕೆ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ. ಅಣ್ಣ ನೀವು ಮತ್ತೆ ಓಕೆ, ನೀವು ಮತ್ತೆ ಅಮರಾ ಗುರುಗಳು ಯಾತ್ರೆಗಳೇನಾದ್ರೂ ಕೈಗೊಂಡಿದ್ರ? ಯಾತ್ರೆಗಳ ಬಗ್ಗೆ ಮತ್ತೆ ದೇವರ ಕ್ಷೇತ್ರಗಳಂತ ನಾವೇನ್ ಕರಿತೀವಲ್ಲ, ಅದ್ರ ಬಗ್ಗೆ ಅವ್ರ ಒಪಿನಿಯನ್ ಏನಿತ್ತು ಅಣ್ಣ? ಅಲ್ಲ, ಅವ್ರು ಏನು ಹೇಳ್ತಾ ಇದ್ದಾರೆ, ಅವ್ರ ಜೊತೆನಲ್ಲಿ ಯಾತ್ರೆ ಎಲ್ಲಿ ಮಾಡಿಲ್ಲಮ್ಮ. ಬಟ್ ಆಸ್ಟ್ರಲ್ ಆಗಿ ಅವ್ರು ಎಲ್ಲಾ ಕಡೆ ನಮ್ಮನ್ನ ಕರ್ಕೊಂಡು ಹೋಗಿದ್ದಾರೆ. ಬ್ರಹ್ಮಾಂಡ ಎಲ್ಲ ಎಲ್ಲ ಲೋಕಗಳು ಕರ್ಕೊಂಡೋಗಿ ತೋರಿಸಿದ್ದಾರೆ, ಕರ್ಕೊಂಡು ಬಂದಿದ್ದಾರೆ. ಆ ತರ ಯಾತ್ರೆ ಆಗಿದೆ. ಫಿಸಿಕಲ್ ಆಗಿ ಅವ್ರ ಜೊತೆನಲ್ಲಿ ಔಟ್ಸೈಡ್ ಬ್ಯಾಂಗ್ಳೂರು ಎಲ್ಲೂ ಹೋಗಿಲ್ಲ ನಾನು ಅವ್ರ ಜೊತೆನಲ್ಲಿ. ಓಕೆ, ಅವ್ರ ಆ ವಿಚಾರದ ಬಗ್ಗೆ ಮಾತಾಡ್ತಿರ್ಲಿಲ್ಲ. ಇವಾಗ ನಾವು ಮಾತಾಡ್ತೀವಲ್ಲ, ಲೈಕ್ ಉಡುಪಿ ಬಗ್ಗೆ ಮಾತಾಡ್ತೀವಿ, ತಿರುಪತಿ ಬಗ್ಗೆ ಮಾತಾಡ್ತೀವಿ, ಆ ತರ ಅಣ್ಣ ನಾನ್ ಕೇಳಿದ್ದು. ಅಲ್ಲ, ಆ ತರ ಕೆಲವು ವಿಷಯಗಳು ಹೇಳಿದ್ದಾರೆ ಅವರು. ಋಷಿಗಳು ಎಲ್ಲೆಲ್ಲಿ ಸ್ಥಾಪನೆ ಮಾಡಿದಾರೋ ಅಂತ ಕ್ಷೇತ್ರಕ್ಕೆ ಹೋಗಿ ನೀವು ದರ್ಶನ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ ಅವರು. ಓಕೆ ಮುಖ್ಯವಾಗಿ ಇವಾಗ ತಿರುಪತಿನಲ್ಲಿ ದೇವ್ರ ಮೇಲಿಲ್ಲ. 1 ಏಪ್ರಿಲ್ 1974 ನಲ್ಲಿ ಕಲಿಯುಗ ಎಂಡ್ ಆಯ್ತು. ಆವಾಗ ಭಗವಂತ ಕೆಳಗಡೆ ಶ್ರೀನಿವಾಸ ಮಂಗಾಪುರ ಬಂದಿದ್ದಾರೆ, ಅಲ್ಲಿ ಹೋಗಿ ದರ್ಶನ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಇದೊಂದು ಕರೆಕ್ಟ್ ಆಗಿ ಹೇಳಿದ್ರು ಅವರು. ಮಿಕ್ಕಿದ್ದು ಹೇಳಿದಾರೆ, ಕಾಶಿ, ಬದ್ರಿನಾಥ್, ಕೇದಾರ್ನಾಥ್ ಎಲ್ಲ ಹೋಗಿ ಬನ್ನಿ ಯಾತ್ರೆಗೆ ಅಂತ ಹೇಳಿದ್ದಾರೆ ಅವರು. ಓಕೆ ಅಣ್ಣ, ಓಕೆ ಸರಿ ಅಣ್ಣ, ಥ್ಯಾಂಕ್ ಯು. ನಮಸ್ಕಾರ. ಧನ್ಯವಾದಗಳು ಅಣ್ಣ. ಪ್ರಮೋದ್ ಅಣ್ಣ ಮಾತಾಡಿ ಅಣ್ಣ. ಅಣ್ಣ ಇದು ನಾನಿದ್ ವೀಣಾ ನಮಸ್ತೆ. ಹೇಳಿ ಮಬೀನಾ ಅವ್ರ. ಆ ಭಾಗವತ ಓದ್ದೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಫಿನಿಶ್ ಮಾಡಿದ್ರಾ? ಹೇಳು. ಏಕಾದಶಿ ಸ್ಟಾರ್ಟ್ ಮಾಡಿದ್ದು, ಫಿನಿಶ್ ಮಾಡಿದೆ. ಒಳ್ಳೆ, ವೆರಿ ಗುಡ್ ಅಚೀವ್ಮೆಂಟ್. ಹೆಂಗಿತ್ತಮ್ಮ ಎಕ್ಸ್ಪೀರಿಯನ್ಸ್? ತುಂಬಾ ಚೆನ್ನಾಗಿತ್ತು. ಅಂದ್ರೆ ಲೈಕ್ ನಾನ್ ಯಾರು ಮೀನ್ಸ್ ನನ್ ಭಗವಂತನ ಹುಡುಕ್ತಾ ಇದ್ದೆ, ಯಾವ ದೇವ್ರನ್ನ ಇದ್ ಮಾಡೋದು ಅಂತ ಕನ್ಫ್ಯೂಷನ್ ಅಲ್ಲೇ ಇದ್ದೆ. ಅದು ನಂಗೆ ಕ್ಲಾರಿಟಿ ಸಿಕ್ತು. ಆ ಭಗವಂತ ಅವ್ನು ಹೇಳಿರೋ ಇದನ್ನ ಲೈಕ್ ನೀವ್ ಎಷ್ಟೇ ತಪಸ್ ಮಾಡಿ, ಎಷ್ಟೇ ದಾನ ಮಾಡಿ ನನ್ನ ಕೃಪೆ ಇಲ್ದಲೆ ಏನು ಸಿಗಲ್ಲ ಅಂತ ಸುಮಾರು ಕಡೆ ಹೇಳಿದಾನೆ. ಅದಂತೂ ನಂಗೆ ತುಂಬಾ ಇದಾಗೋಯ್ತು. ಆಮೇಲೆ ಹೊಟ್ಟೆ ಹಶ್ವೆ ಆಗ್ತಾ ಇರ್ಲಿಲ್ಲ ಅಣ್ಣ ನಂಗೆ ಅನ್ನ ತಿಂದಲೇ ಇರಕ್ ಆಗ್ತಾ ಇರ್ಲಿಲ್ಲ. ಬಟ್ ಹೊಟ್ಟೆ ಹಶ್ವೆ ಆಗ್ತಾ ಇರ್ಲಿಲ್ಲ. ಆಮೇಲೆ ಇದು ಒಂದು 15 hours ಓದ್ಬೇಕು ಒಂದೊಂದ್ ದಿವಸ, 150 ಪೇಜ್ ಇದ್ ಮಾಡ್ಬೇಕು ಅಂತ ಅಂದ್ರೆ ಒಂದೇ ಪ್ಲೇಸ್ ಓದ್ತಾ ಇದ್ದೆ. ಅದನ್ನು ನನಗೆ ಸ್ಟ್ರೈನ್ ಆಗ್ಲಿಲ್ಲ. ಇಟ್ಸ್ ವೆರಿ ಗ್ರೇಟ್ ಎಕ್ಸ್ಪೀರಿಯನ್ಸ್ ಅಣ್ಣ. ಬಿಕಾಸ್ ಆಫ್ ಯು ಓನ್ಲಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲ ಅಮರ ಅವ್ರು ಹೇಳಿದ್ದಾರೆ, ಪ್ರತಿಯೊಬ್ಬರು ಆ ಶ್ರೀಮದ್ ಭಾಗವತವನ್ನ ಲೈಫ್ ನಲ್ಲಿ ಒಂದ್ಸತಿ 7 days ನಲ್ಲಿ ಫಿನಿಶ್ ಮಾಡ್ಬೇಕು ಅಂತ. ಅವ್ರ ಕೃಪೆಯಿಂದಲೇ ಏನೂ ಆಗಲ್ಲ ಅಂತ ನೀವು ಹೇಳ್ತಾ ಇದ್ರಿ, ಪದೇ ಹೇಳ್ತಾ ಇದ್ರಿ ಅಲ್ಲಿ ಮನವತ್ತಿಲಿ. ಓದಿದ್ಮೇಲೆ ನನ್ಗೆ ಕ್ಲಾರಿಟಿ ಸಿಕ್ಬಿಡ್ತು ನಂಗೆ. ಆಯ್ತಮ್ಮ ವೀಣಾ, ಇನ್ಮೇಲೆ ಏನ್ ಮಾಡಿ, ಡೈಲಿ ಆ ಬುಕ್ ಯಾರಿಗೂ ಕೊಡ್ಬೇಡಿ. ಅದು ಇಟ್ ವುಡ್ ಬಿಕಮ್ ಒಂದು ಎನರ್ಜಿ ಇರ್ತದೆ, ಅದ್ರಲ್ಲಿ ಶ್ರೀ ಕೃಷ್ಣದ ಅನುಗ್ರಹ ಇರ್ತದೆ. ನೀವೇನ್ ಮಾಡಿ, ಡೈಲಿ ಒಂದ್ ಚಾಪ್ಟರ್ ಓದಿ ಸಾಕು. ಮತ್ತೆ ಓದ್ಬೇಕಣ್ಣ? ಅಲ್ಲ, ಒಂದ್ ಚಾಪ್ಟರ್ ಡೈಲಿ ಓದಿ. ಎವ್ರಿ ಚಾಪ್ಟರ್ ಓದಿ ಶ್ರೀ ಕೃಷ್ಣ ಅರ್ಪಣ ಅಂತ ಹೇಳಿ ಒಂದು ತುಳಸಿ ಅವನ ಪಾದಕ್ಕೆ ಇಟ್ಬಿಟ್ಟು ನಮಸ್ಕಾರ ಮಾಡ್ಕೊಳ್ಳಿ. ಎವ್ರಿ ಚಾಪ್ಟರ್ ಓದಿದ್ರೆ ಅದಕ್ಕೊಂದು ಫಲ ಇದೆ. ಸಾಧ್ಯವಾಗಿ ಯಾವಾಗ ನಿಮ್ಗೆ ಆಗ್ತದ ಅನುಕೂಲ ಒಂದೊಂದು ಚಾಪ್ಟರ್ ಓದ್ಕೊಂಡು ಹೋಗಿ ಹಂಗೆ. ನಮಸ್ಕಾರ. ಧನ್ಯವಾದಗಳು. ಅಣ್ಣ, ಒಬ್ಬರು ಅಕ್ಕ ತಮಗಾದ ಅನುಭವನ ಹಂಚ್ಕೊಂಡಿದ್ದಾರೆ. ನಮಸ್ತೆ ಸತೀಶ್ ಅಣ್ಣ. ನಮಸ್ತೆ ಸತೀಶ್ ಅಣ್ಣ. ನನಗೆ ಶ್ರೀಕೃಷ್ಣ ಅಂತ ಹೇಳುವ ಮೊದಲು ಜೈ ಶ್ರೀರಾಮ್ ಅಂತ ಮನಸ್ಸಿನಿಂದ ಬರುತ್ತದೆ. ಒಬ್ಬರಿಗೆ ದಾನ ಮಾಡುವಾಗ ಕೂಡ ಮನಸ್ಸಿನಲ್ಲಿ ಜೈ ಶ್ರೀರಾಮ್ ಅಂತ ಬರುತ್ತೆ ಅಂತ ಬರ್ಕೊಂಡೆ. ಏನ್ ತಪ್ಪೇನಿಲ್ಲ, ಮಾಡ್ಲಿ. ಅವ್ರ ಭಾವನೆ ಹಂಗಂದ್ರೆ ಲೆಟ್ ದೆಮ್ ಡೂ ಇಟ್. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ಹಬ್ಬದ ದಿನದಂದು ಅಮರ ಗುರುಗಳು ಹೇಗೆ ಇರುತ್ತಿದ್ದರು? ಅವರ ವಿಶೇಷ ಪೂಜೆ ಪುನಸ್ಕಾರಗಳು ಮಾಡುತ್ತಿದ್ದರಾ?
ಹಬ್ಬದ ದಿನದಿಂದ ನೀವು ವಾಟ್ಸಪ್ನಲ್ಲಿ ಗ್ರೂಪ್ನಲ್ಲಿ ಶೇರ್ ಮಾಡುವ ಮಾಹಿತಿಯು ಇದನ್ನು ಗುರುಗಳ ಸಂದೇಶವೇ ತಿಳಿಸಿ ಅಂತ ಕೇಳಿದಾರಣ. ನಾವು ಏನೇ ಇರ್ಲಿ ನಾವು ಗ್ರೂಪ್ ನಲ್ಲಿ ಹಾಕ್ತಿವಲ್ಲ ಅದೆಲ್ಲ ಇಟ್ ಹಸ್ ಕಮ್ ಫ್ರಮ್ ಹಿಸ್ ಮೌತ್. ನಂದು ಅನ್ನೋದು ಯಾವುದೂ ಇಲ್ಲ. ಇಟ್ ಇಸ್ ಆಲ್ ವಾಟ್ ಹಿ ಹಸ್ ಸೆಡ್, ಇಟ್ ಇಸ್ ಬಿನ್ ಗಿವನ್ ಟು ಯು ಅಷ್ಟೇ. ಅವರು ಕ್ಯಾಶುವಲ್ ಆಗಿ ಇರ್ತಾ ಇದ್ರು, ಪ್ಯಾಂಟ್ ಶರ್ಟ್ ಹಾಕೊಂಡು. ಒಂದ್ ದಿವ್ಸಾನು ನಾನು ಅವ್ರನ್ನ ಮಂಗಳಾರತಿ ಮಾಡಿದ್ ನೋಡಿಲ್ಲ, ಅಗರಬತ್ತಿ ಹಚ್ಚಿದ್ ನೋಡಿಲ್ಲ. ದೇವ್ರ ಮನೇಲಿ ಕೂತ್ಕೊಳ್ಳೋರು, ಇನಿಸಿಯೇಷನ್ ಮಾಡೋರು, ದೀಕ್ಷೆ ಕೊಡೋರು ಅಷ್ಟೇ. ಪೂಜೆ ಎಲ್ಲ ಅಮ್ಮವ್ರು ಮಾಡ್ತಾ ಇದ್ರು, ಗುರುಮಾತೆ ಅವರೇ ಎಲ್ಲ ಕ್ಲೀನ್ ಮಾಡಿ, ಅಭಿಷೇಕ ಮಾಡಿ, ಅಲಂಕಾರ ಮಾಡಿ ಎಲ್ಲ ಮಾಡ್ತಾ ಇದ್ರು. ಇವ್ರ ಆಚೆ ಕಡೆ ಸೈಲೆಂಟ್ ಆಗಿ ಒಂದ್ ಚೇರ್ ನಲ್ಲಿ ಕೂತ್ಕೊಳ್ಳೋರು ಅಷ್ಟೇ. ಧನ್ಯವಾದಗಳಣ್ಣ. ಅಲ್ಲ, ಇಟ್ ಇಸ್ ಸಿಂಪಲ್ ಪ್ರವೀಣ್. ಅವ್ರು ಏನಕ್ಕೆ ಮಾಡ್ಬೇಕು? ಹಿ ಇಸ್ ಗಾಡ್ ಹಿಮ್ಸೆಲ್ಫ್, ಪರಬ್ರಹ್ಮ ಹಿಮ್ಸೆಲ್ಫ್. ಹೌದು ದ ಕ್ವಶನ್ ಆಫ್ ಹಿಮ್ ಡೂಯಿಂಗ್ ದ ಪೂಜಾ ಡಸಂಟ್ ಅರೈಸ್ ಅಟ್ ಆಲ್, ಹೌದು ಅಲ್ವಾ? ಹೌದು. ಹಾ. ನೀವು ಗುರುಗಳ ಬಗ್ಗೆ ಮಾತಾಡಿದ್ರೆ ನಿಮ್ಮ ಖುಷಿ ತುಂಬಾ ಉಕ್ಕಿ ಬಂದ್ಬಿಡ್ತಾಣ. ಧನ್ಯವಾದಗಳು. ಓಕೆ. ಅಣ್ಣ, ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ಈಸ್ ಇಟ್ ಪಾಸಿಬಲ್ ಟು ಬರ್ನ್ ಔಟ್ ಮೈ ಬ್ಯಾಡ್ ಥಾಟ್ಸ್ ಇನ್ ಫ್ರಂಟ್ ಆಫ್ ಮೈ ಐಸ್? ಹೌ ಕುಡ್ ಐ ಅಚೀವ್ ದಿಸ್? ಪ್ಲೀಸ್ ಸಜೆಸ್ಟ್ ಅಂತ ಕೇಳ್ತಿದಾರಣ್ಣ. ಅದೇ ಗುರು ಅಮರ ಸಿಂಪ್ಲಿ ಸೆಡ್, ನೋ, ಯು ಶುಡ್ ಆಲ್ವೇಸ್ ಹ್ಯಾವ್ ಎ ಡಿವೈನ್ ಥಾಟ್ ಇನ್ ಯುವರ್ ಮೈಂಡ್. ಹ್ಯಾವ್ ಎ ಕೈಲಾಸ ಆರ್ ವೈಕುಂಠ ಆಲ್ವೇಸ್. That will remove all your bad thoughts. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಕ್ಕ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ಕ್ಯಾನ್ ವಿ ಕಮ್ ಟು ಮನೋವತಿ ಟು ಕಲೆಕ್ಟ್ ತಿರುವಣ್ಣಾಮಲೈ ಜ್ಯೋತಿಸ್ ಆಶಸ್ ಅಣ್ಣ? ನೋಡ್ತೀನಪ್ಪ, ನನ್ನ ಹತ್ರ ಇದ್ರೆ ಒಂದು ಸ್ಪೇರ್ ತಗೊಂಡ್ ಬರ್ತೀನಿ. ಅದು ಇನ್ನೂ ಉರಿತಾ ಇದೆ ಆ ಬೆಂಕಿ. ಅದು ಆರಿ ಒಂದು 3 months ಆದ್ಮೇಲೆ ಸಿಗ್ತದೆ. ಅದು 24th 25th ಹೋಗ್ತಾ ಇದೀವಿ ಫೆಬ್ರವರಿ ತಿರುವಣ್ಣಾಮಲೆಗೆ. ಅವಾಗ ಸಿಕ್ಕಿದ್ರೆ ತರ್ತೀವಿ. ನಾಳೆ ಬನ್ನಿ ಅಂತ ಹೇಳಿ ಅವ್ರನ್ನ ಪ್ರಾರ್ಥನೆ ಮಾಡ್ಕೊಂಡು ಈಶ್ವರನ್ನ ನಾನು ಹುಡುಕ್ತೀನಿ. ನನ್ನ ಬ್ಯಾಗ್ ನಲ್ಲಿ ಇದ್ರೆ ಒಂದು ಅವ್ರಿಗೆ ಕೊಡ್ತೀನಿ ನಾನು. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಕ್ಕ ಚಾಟಲ್ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ಭಾರತದ ಜನ ಬುದ್ಧ ಅವರನ್ನು ಏಕೆ ತಿರಸ್ಕಾರ ಮಾಡಿದ್ರು ಅಣ್ಣ ಅಂತ ಕೇಳ್ತಿದಾರಣ್ಣ. ಇಲ್ಲ, ಭಾರತದವರು ಅದು ಅದಕ್ಕೆ ಇದು ಇದೆಯಲ್ಲಪ್ಪ, ಶಂಕರಾಚಾರ್ಯರದ್ದು ಕತೆ ಇದೆಯಲ್ಲ, ಹೌ ಹಿ ಕೇಮ್ ವೈ ಹಿ ಕೇಮ್ ಅಂತ. ಅದನ್ನ ನೋಡ್ಲಿ, ಅವಾಗ ಗೊತ್ತಾಗ್ತದೆ ಅವ್ರಿಗೆ ರೀಸನ್ ಏನಂತ. ಸರಿ ಅಣ್ಣ. ಆದಿಶಂಕರಾಚಾರ್ಯದ ಕತೆ ಇದೆಯಲ್ಲ, ಹಾ ಅಣ್ಣ. ನಾವು ಹಾಕಿದೀವಿ ನೋಡಿ ಪೋಸ್ಟ್ ನಲ್ಲಿ ಅವ್ರ ಬಗ್ಗೆ. ಅವ್ರು ಏನಕ್ಕೆ ಬಂದ್ರು, ವಾಟ್ ವಾಸ್ ದ ಎಕ್ಸಾಕ್ಟ್ ಸೀಕ್ರೆಟ್ ಬಿಹೈಂಡ್ ಈಶ್ವರ ಕಮಿಂಗ್ ಆಸ್ ಆದಿಶಂಕರಾಚಾರ್ಯ. ಅದು ಅವ್ರು ಓದಿದ್ರೆ ಅದು ಗೊತ್ತಾಗ್ತಿದೆ ಅವ್ರಿಗೆ ವೈ ಅಂತ. ಹೌದಣ್ಣ, ವೆಬ್ಸೈಟ್ ಅಲ್ಲಿ ಇದೆ ಅಣ್ಣ. ವಿಲ್ ಸರ್ಚ್ ಫಾರ್ ದ ಇದೆ ಇದೆ ಲಿಂಕ್ ಇದೆ ಅಂಡ್ ಇದೆ ಶೇರ್ ಅಣ್ಣ. ಹಾ ಅಣ್ಣ. ಇದೆ ಪ್ರಶಾಂತ್ನ ಕೇಳಿ ಕೊಡ್ತಾನೆ. ಸರಿ ಅಣ್ಣ. ಅಣ್ಣ, ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ನೀವು ದುರ್ಗಾ ಪರಮೇಶ್ವರಿ ಬಗ್ಗೆ ಹೇಳಿದ್ದೀರಿ, ಲಲಿತಾ ಪರಮೇಶ್ವರಿ ಬಗ್ಗೆ ಹೇಳಿ ಅಣ್ಣ. ಇಬ್ರು ಒಂದೇನಾ ಅಥವಾ ಬೇರೆ ಬೇರೆನಾ ಅಂತ ಕೇಳ್ತಿದಾರಣ್ಣ. ಇಬ್ರು ಒಂದೇಪ್ಪ. ಚಾಮುಂಡೇಶ್ವರಿ, ಭುವನೇಶ್ವರಿ, ರಾಜರಾಜೇಶ್ವರಿ ಎಲ್ಲ ಆದಿಶಕ್ತಿ ಪರಬ್ರಹ್ಮ ಸ್ವರೂಪಿಣಿ ಆಕೆನೇ ಎಲ್ಲ. ಈ ಮಾರಿಯಮ್ಮ ಅವರು ಇವರು ಆಲ್ ಆರ್ ಸ್ಪಾರ್ಕ್ಸ್ ಆಫ್ ಹರ್. She is the divine mother. Parabrahma is formless. The form of Parabrahma is the divine mother, Adi Shakti. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಕ್ಕ ಅನ್ಸುತ್ತೆ ಅಣ್ಣ. ಅವರು ಪ್ರಶ್ನೆ ಕೇಳ್ತಿದ್ದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ.
ನಾನು ನಾನ್ ವೆಜ್ ತಿನ್ನೋದಿಲ್ಲ, ಮನೆಯವರ ಒತ್ತಾಯದ ಮೇರೆಗೆ ತಿನ್ನಿಸ್ಬಿಟ್ರು ಅಣ್ಣ. ಶ್ರೀ ಕೃಷ್ಣಾರ್ಪಣ ವಸ್ತು ಅಂತ ಹೇಳಿ ತಿಂದೆ ಅಣ್ಣ. ಕರ್ಮ ಬರುತ್ತಾ ಅಣ್ಣ ಅಂತ ಕೇಳ್ತಿದಾರಣ್ಣ. ಇಲ್ಲ, ಯಾರು ಫೋರ್ಸ್ ಮಾಡಿದ್ರು ಅವ್ರಿಗೆ ಹೋಗ್ತದೆ ಆ ಕರ್ಮ. ನೀವೇನ್ ಚಿಂತೆ ಪಡೋದ್ ಬೇಡ. ಶ್ರೀ ಭಗವಂತ ಶ್ರೀ ಕೃಷ್ಣ ಅವ್ರ ಮೇಲೆ ನಂಬಿಕೆ ಇಟ್ಕೊಂಡು ಹೇಳಿದ್ರಲ್ಲ, ಯು ವಿಲ್ ಟೇಕ್ ಕೇರ್ ಆಫ್ ಇಟ್, ಡೋಂಟ್ ವರಿ. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, 2042 ಅಮರ ಗುರುಗಳು ಹೇಗೆ ಬರ್ತಾರೆ ಅಂತ ಏನಾದ್ರು ತಿಳಿಸಿದಾರಣ ಅಂತ ಕೇಳ್ತಿದಾರಣ್ಣ. ಹೇಗೆ ಬರ್ತಾರೆ ಅಂತ ಹೇಳಕ್ಕಾಗಲ್ಲ, ಬಟ್ ಖಂಡಿತ ಬರ್ತಾರೆ 2042. ಮೊನ್ನೆ ರೀಸೆಂಟ್ ಆಗಿ ನಮ್ಮ ಅಜಿತ್ ಕಾರಿ ಇದಾರಲ್ಲ, ಅವ್ರ ಮಗನ್ಗೆ ಹ್ಯಾಡ್ ಎ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಅವ್ರ ಮಗನ್ಗೆ ಗುರು ಅಮರ ಅವ್ರು ಬಂದು ಹೇಳಿದ್ದಾರೆ, ಐ ವಿಲ್ ಬಿ ಬಾರ್ನ್ ಇನ್ 2042 ಇನ್ ದ ಮಂತ್ ಆಫ್ August 15th. ಇಟ್ ವಿಲ್ ಬಿ ಅಮಾವಾಸ್ಯೆ ಡೇ ಅಂತ ಹೇಳಿದ್ದಾರೆ. ಹೌದಣ್ಣ. ರೀಸೆಂಟ್ ಆಗಿ 2 weeks ಆಯ್ತು, 3 weeks ಬಿಫೋರ್ ದಿಸ್ ಎಕ್ಸ್ಪೀರಿಯನ್ಸ್ ವಾಸ್ ಟೋಲ್ಡ್ ಬೈ. ಎಸ್ ಅಣ್ಣ. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಕೇಳಿ. ಹ್ಮ್. 8:35 ಆಯ್ತು ಪ್ರವೀಣ್. ಹೌದಣ್ಣ. ಹ್ಮ್. ಐ ಥಿಂಕ್ ವಿ ಕ್ಯಾನ್ ವೈಂಡ್ ಅಪ್ ದ ಟುಡೇಸ್ ಕಾಲ್ ಅಣ್ಣ. ಕೃಷ್ಣ ಧನ್ಯವಾದಗಳು. ಅರ್ಪಣ ಮಸ್ತಕ. ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ. ಶ್ರೀ ಕೃಷ್ಣಾರ್ಪಣ ಮಸ್ತು. ಕೃಷ್ಣಾರ್ಪಣಮಸ್ತು ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಶ್ರೀ ಕೃಷ್ಣಾರ್ಪಣಮಸ್ತು ಅಣ್ಣ. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ಶ್ರೀ ಕೃಷ್ಣ ಅರ್ಪಣ ಮಸ್ತು. ನಮಸ್ಕಾರ. ಶ್ರೀ ಕೃಷ್ಣ ಕೃಷ್ಣಾರ್ಪಣ ಕೃಷ್ಣಾರ್ಪಣಮಸ್ತು ಅಣ್ಣ.